ಓಂ ನಮಃ ಶಿವಾಯ. ಎಲ್ಲರಿಗೂ ಶುಭಾಶಯಗಳು. ಎಲ್ಲ ಮಕರ ರಾಶಿಯವರಿಗೆ ದುರ್ಗಾದೇವಿಯ ಆಶೀರ್ವಾದ ಯಾವಾಗಲೂ ನಿಮ್ಮೊಂದಿಗಿರಲಿ ಎಂದು ಹಾರೈಸುತ್ತೇನೆ. ಇಂದು ನಿಮ್ಮ ಜೀವನದಲ್ಲಿನ ಕಷ್ಟಗಳು, ಅವುಗಳ ಪರಿಹಾರಗಳು ಮತ್ತು ನಿಮ್ಮ ಉಜ್ವಲ ಭವಿಷ್ಯದ ಬಗ್ಗೆ ಕೆಲವು ಪ್ರಮುಖ ವಿಷಯಗಳನ್ನು ನಾವು ನಿಮಗೆ ನೀಡಲಿದ್ದೇವೆ. ಜನವರಿ 2026ರ ಈ 5 ದಿನಗಳು ಬಹಳ ನಿರ್ಣಾಯಕವಾಗಿವೆ. ಏಕೆಂದರೆ ದುರ್ಗಾದೇವಿಯೇ ಕಳುಹಿಸಿದ ಶಕ್ತಿಶಾಲಿ ಚಿಹ್ನೆಗಳು ಈ 5 ದಿನಗಳಲ್ಲಿ ನಿಮ್ಮ ಕಷ್ಟಗಳನ್ನು ಕೊನೆಗೊಳಿಸುತ್ತವೆ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಈ ಮಾತುಗಳನ್ನು ಯಾರೂ ಹೇಳಿಲ್ಲ. ನೀವು ಒಬ್ಬಂಟಿಯಾಗಿ ಅನುಭವಿಸಿದ ಯಾತನೆ, ನೀವು ನಂಬಿದವರು ಎದುರಿಸಿದ ವಂಚನೆಗಳು, ನೀವು ನಿಮ್ಮೊಳಗೆ ಮರೆಮಾಡಿದ ಕಣ್ಣೀರು, ಇವುಗಳಲ್ಲಿ ಯಾವುದೂ ಕಾಕತಾಳೀಯವಲ್ಲ. ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹಿಂದೆಯೂ ದೈವಿಕ ನಿರ್ಧಾರವಿದೆ. ನೀವು ಅನುಭವಿಸಿದ ಪ್ರತಿಯೊಂದು ಅವಮಾನದ ಹಿಂದೆಯೂ ಒಂದು ದೊಡ್ಡ ಬದಲಾವಣೆ ಅಡಗಿದೆ. ನೀವು ಈಗ ಈ ವಿಡಿಯೋವನ್ನು ನೋಡಿದ್ದರೆ ಇದು ಸಾಮಾನ್ಯ ವಿಷಯವಲ್ಲ ಎಂದರ್ಥ. ನೀವು ಅದನ್ನು ಹುಡುಕುತ್ತಿರಲಿಲ್ಲ. ಈ ವಿಡಿಯೋ ನಿಮ್ಮನ್ನು ಹುಡುಕಿಕೊಂಡು ಬಂದಿತು. ಇದು ದುರ್ಗಾದೇವಿಯೇ ನಿಮಗೆ ಕಳುಹಿಸಿದ ಸಂಕೇತವಾಗಿದೆ. ಅಲ್ಲದೆ ಇಲ್ಲಿ ಹೇಳಲಾಗುವ ಪ್ರತಿಯೊಂದು ಪದವೂ ಮಕರ ರಾಶಿಯವರಿಗೆ ಮಾತ್ರ. ವಿಶೇಷವಾಗಿ ಎಸ್ ಅಕ್ಷರದಿಂದ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆ, ನೀವು ಇಲ್ಲಿಯವರೆಗೆ ಗಮನಿಸದ ದೈವಿಕ ಚಿಹ್ನೆಗಳು, ಕಷ್ಟಗಳು ಮುಗಿಯುವ ಮೊದಲು ದುರ್ಗಾದೇವಿ ಕಳುಹಿಸುವ ಚಿಹ್ನೆಗಳು, ಎಚ್ಚರಿಕೆಗಳು, ನಾನು ಈ ವಿಡಿಯೋದಲ್ಲಿ ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳುತ್ತೇನೆ. ಇಂದು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಮತ್ತು ದೊಡ್ಡ ಘಟನೆ ಸಂಭವಿಸಲಿದೆ. ಅದರ ಬಗ್ಗೆ ಕೇಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಚಕಿತರಾಗುವಿರಿ. ಈ ಮಾಹಿತಿಯು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದ ಇಂದು ಸ್ವಲ್ಪ ಸಮಯ ತೆಗೆದುಕೊಂಡು ಈ ವಿಷಯಗಳನ್ನು ಆರಂಭದಿಂದ ಕೊನೆಯವರೆಗೂ ಬಹಳ ಎಚ್ಚರಿಕೆಯಿಂದ ಆಲಿಸಿ. ವಿಡಿಯೋದಲ್ಲಿ ಎಲ್ಲಿಯೂ ತಪ್ಪಿಸಿಕೊಳ್ಳಬೇಡಿ. ಕೊನೆಯವರೆಗೂ ಇದನ್ನು ನೋಡಿದ ನಂತರವೇ ನಿಮಗೆ ಯಾವ ರೀತಿಯ ಅದೃಷ್ಟ ಸಿಗಲಿದೆ ಎಂದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಜೀವನದಲ್ಲಿ ಇಂತಹ ಉತ್ತಮ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ. ನೀವು ಅದೃಷ್ಟವಂತರು ಎಂಬ ಕಾರಣಕ್ಕೆ ಈ ದೈವಿಕ ಸಂದೇಶವು ನಿಮ್ಮನ್ನು ಹುಡುಕಿಕೊಂಡು ಬಂದಿದೆ. ಆದ್ದರಿಂದ ಈ ವಿಷಯಗಳನ್ನು ಏಕಾಗ್ರತೆಯಿಂದ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ಈ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಮ್ಮ ಸಣ್ಣ ವಿನಂತಿ ಎಂದರೆ, ನೀವು ಮೊದಲು ನಮ್ಮ ಚಾನೆಲ್ಗೆ ಚಂದಾದಾರರಾಗಲಿದ್ದರೆ ಚಂದಾದಾರರಾಗಿ. ಅಲ್ಲದೆ ಗಂಟೆಯ ಚಿಹ್ನೆಯ ಮೇಲೆ ಕ್ಲಿಕ್ ಮಾಡಿ. ಆಗ ಮಾತ್ರ ನಿಮಗೆ ಅಧಿಸೂಚನೆಯಲ್ಲಿ ನಮ್ಮ ವಿಡಿಯೋ ಸಿಗುತ್ತದೆ. ಅಲ್ಲದೆ ನೀವು ದುರ್ಗಾದೇವಿಯ ನಿಜವಾದ ಭಕ್ತರಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ತಾಯಿಯ ಮೇಲಿನ ನಿಮ್ಮ ಭಕ್ತಿಯನ್ನು ತೋರಿಸಿ. ಅಲ್ಲದೆ ಕಾಮೆಂಟ್ ವಿಭಾಗದಲ್ಲಿ ಜೈ ದುರ್ಗಾ ಮಾತಾ ಅಥವಾ ಓಂ ದುರ್ಗೆ ನಮಃ ಎಂದು ಕಾಮೆಂಟ್ ಮಾಡಲು ಮರೆಯದಿರಿ. ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ. ನಿಮ್ಮ ಈ ಸಣ್ಣ ಭಕ್ತಿಯಿಂದಾಗಿ ದುರ್ಗಾಮಾತೆಯ ಕರುಣಾಳು ಮತ್ತು ದಯೆಯ ಮಾತುಗಳು ಯಾವಾಗಲೂ ನಿಮ್ಮ ಮತ್ತು ನಿಮ್ಮ ಕುಟುಂಬ ಸದಸ್ಯರ ಮೇಲೆ ಅವಳ ಪ್ರೀತಿಯನ್ನು ಹರಡುತ್ತವೆ. ಈಗ ಹೇಳಲಿರುವ ವಿಷಯವು ತುಂಬಾ ರಹಸ್ಯವಾಗಿದೆ. ಆದ್ದರಿಂದ ಮಕರ ರಾಶಿಯವರೇ, ದಯವಿಟ್ಟು ಈ ವಿಡಿಯೋವನ್ನು ಶಾಂತ ವಾತಾವರಣದಲ್ಲಿ ಮಾತ್ರ ನೋಡಿ. ಈ ವಿಷಯವು ನಿಮ್ಮ ಕ್ಷೇಮಕ್ಕಾಗಿ ಹೇಳಲಾಗುತ್ತಿರುವುದರಿಂದ ನಿಮ್ಮ ಸ್ವಂತ ಜನರೂ ಸಹ ಇದರ ಬಗ್ಗೆ ತಿಳಿದುಕೊಳ್ಳಬಾರದು. ಏಕೆಂದರೆ ಇದು ಸಾಮಾನ್ಯ ವಿಷಯವಲ್ಲ. ಇದು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಣಾಯಕ ರಹಸ್ಯವಾಗಿದೆ. ಈ ರಹಸ್ಯವು ನಿಮ್ಮ ಶತ್ರುಗಳಿಗೆ ಮಾತ್ರವಲ್ಲ, ನಿಮ್ಮ ಬಗ್ಗೆ ಅಸೂಯೆ ಪಟ್ಟ ಮತ್ತು ಅವರನ್ನು ತಿಳಿದಿರುವ ಸಂಬಂಧಿಕರು ನಿಮಗೆ ಅಡೆತಡೆಗಳನ್ನು ಸೃಷ್ಟಿಸುವ ಅಪಾಯವಿದೆ. ಈಗ ನೀವು ಮಕರ ರಾಶಿಯವರ ಜೀವನವನ್ನು ನೋಡಿದರೆ ಅದು ಎಂದಿಗೂ ಸಾಮಾನ್ಯ ಪ್ರಯಾಣವಂತೆ ಕಾಣಲಿಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಕಳೆದ ಪ್ರತಿ ದಿನವೂ ಒಂದು ಪರೀಕ್ಷೆಯಂತೆ ಮತ್ತು ಪ್ರತಿ ಬೆಳಗ್ಗೆ ಹೊಸ ಹೋರಾಟದಂತೆ ಪ್ರಾರಂಭವಾಗಿದೆ. ನೀವು ಹೊರಗೆ ಬಲಶಾಲಿಯಾಗಿ ಕಾಣುತ್ತಿದ್ದರೂ ಒಳಗೆ ಹೇಳಲಾಗದ ಹೊರೆಯನ್ನು ಹೊತ್ತುಕೊಂಡು ನೀವು ಮುಂದೆ ನಡೆದಿದ್ದೀರಿ. ನನಗೆ ಇದು ಏಕೆ ಆಗುತ್ತಿದೆ ಎಂಬ ಪ್ರಶ್ನೆ ನಿಮ್ಮ ಮನಸ್ಸನ್ನು ಎಷ್ಟು ಬಾರಿ ದಾಟಿದೆ ಎಂದು ನಿಮಗೆ ತಿಳಿಯಿದೆಯೇ? ಆದರೆ ಯಾರಿಗೂ ಹೇಳದೆ ಎಲ್ಲವನ್ನೂ ಮೌನವಾಗಿ ಸಹಿಸುವುದು ನಿಮ್ಮ ಅಭ್ಯಾಸ. ಮಕರ ರಾಶಿಯವರು ಸ್ವಾಭಾವಿಕವಾಗಿ ಆಳವಾದ ಭಾವನೆಗಳನ್ನು ಹೊಂದಿದ್ದಾರೆ. ನೀವು ಪ್ರೀತಿಸಿದರೆ ನೀವು ಸಂಪೂರ್ಣವಾಗಿ ಪ್ರೀತಿಸುತ್ತೀರಿ. ನೀವು ನಂಬಿದರೆ ನೀವು ನಿಮ್ಮ ಜೀವನವನ್ನೇ ನಂಬುತ್ತೀರಿ. ಆದರೆ ಅದು ನಿಮ್ಮ ದೌರ್ಬಲ್ಯ. ನೀವು ಅವರಿಗೆ ನೀಡಿದ ನಂಬಿಕೆಯನ್ನು ಕೆಲವರು ನಿಮ್ಮ ವಿರುದ್ಧ ಅಸ್ತ್ರವಾಗಿ ಬಳಸಿಕೊಂಡಿದ್ದಾರೆ. ನಿಮಗೆ ಅವರ ಅಗತ್ಯವಿದ್ದಾಗ ಅವರು ನಿಮ್ಮೊಂದಿಗಿದ್ದರು ಮತ್ತು ಕೆಲಸ ಮುಗಿದ ನಂತರ ನಿಧಾನವಾಗಿ ದೂರ ಸರಿದರು. ಆ ಸಮಯದಲ್ಲಿ ನೀವು ಏನೂ ಹೇಳಲಿಲ್ಲ, ನೀವು ಹಿಂತಿರುಗಲಿಲ್ಲ. ಆದರೆ ಒಳಗೆ ನಿಮ್ಮ ಹೃದಯ ಮುರಿದು ಹೋಗಿತ್ತು. ಎಲ್ಲರೂ ಮಲಗಿದ್ದಾಗ ನೀವು ರಾತ್ರಿಯಲ್ಲಿ ಮೌನವಾಗಿ ಕುಳಿತು ಆಲೋಚನೆಯಲ್ಲಿ ಕಳೆದು ಹೋದ ದಿನಗಳಿದ್ದವು. ಯಾರೂ ನಿಮ್ಮನ್ನು ನೋಡದೆ ನೀವು ಅಳುವ ಸಮಯಗಳೂ ಇದ್ದವು. ನಾನು ಇಷ್ಟು ಒಳ್ಳೆಯವನಾಗಿದ್ದನೆ ಎಂದು ನಿಮ್ಮನ್ನೇ ನೀವು ಪ್ರಶ್ನಿಸಿಕೊಂಡ ಅನೇಕ ರಾತ್ರಿಗಳಿದ್ದವು. ಆದರೆ ಯಾರೂ ನಿಮ್ಮ ನೋವನ್ನು ಕೇಳಲಿಲ್ಲ. ಯಾರೂ ನಿಮ್ಮ ನೋವನ್ನು ಗಮನಿಸಲಿಲ್ಲ. ಆದರೂ ನೀವು ಯಾರಿಗೂ ಕೆಟ್ಟದ್ದನ್ನು ಬಯಸಲಿಲ್ಲ. ನಿಮ್ಮ ಮನಸ್ಸು ಕಲುಷಿತವಾಗಿರಲಿಲ್ಲ. ನಿಮ್ಮ ಜೀವನವು ಯುದ್ಧಭೂಮಿಯಾಗಿ ಪರಿಣಮಿಸಿದ ಸಂದರ್ಭಗಳೂ ಇದ್ದವು. ಮಾತಿನಿಂದ ನಿಮ್ಮನ್ನು ನೋವಿಸಿದವರು, ಹಿಂದಿನಿಂದ ಪಿತೂರಿ ಮಾಡಿದವರು, ನಿಮ್ಮ ಬೆಳವಣಿಗೆಯನ್ನು ನೋಡಿ ಅದನ್ನು ಸಹಿಸಲಾಗದವರು, ನಿಮ್ಮ ಪಾದಗಳಿಗೆ ಕೋಲು ಹಾಕಿದವರು ಸಹ ನಿಮ್ಮ ಸುತ್ತಲೂ ಇದ್ದರು. ನೀವು ಮಾತನಾಡಿದ್ದರೆ ಪರಿಸ್ಥಿತಿ ಬದಲಾಗುತ್ತಿತ್ತು. ಆದರೆ ನೀವು ಮೌನವಾಗಿರಲು ನಿರ್ಧರಿಸಿದ್ದೀರಿ.
ಏಕೆಂದರೆ ನಿಮ್ಮ ಧರ್ಮ ಮತ್ತು ನಿಮ್ಮ ಮೌಲ್ಯಗಳು ನಿಮಗೆ ಬಹಳ ಮುಖ್ಯವಾಗಿದ್ದವು. ನೀವು ಮಾಡಿದ ಸಹಾಯವನ್ನು ಮರೆತು, ನೀವು ಹೇಳಿದ ಒಂದೇ ಒಂದು ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಮೇಲೆ ಆರೋಪಿಸಿದವರು ಸಹ ಇದ್ದರು. ನೀವು ಪ್ರಾಮಾಣಿಕವಾಗಿ ಮಾತನಾಡಿದರೂ ಕೊನೆಯಲ್ಲಿ ನಿಮಗೆ ತಪ್ಪು ತೋರಿಸಲು ಪ್ರಯತ್ನಗಳು ನಡೆಯುವು. ಆ ಸಮಯದಲ್ಲಿ ನೀವು ಎಷ್ಟು ನೋವನ್ನು ಅನುಭವಿಸಿದ್ದೀರಿ ಎಂದು ವ್ಯಕ್ತಪಡಿಸಲು ನಿಮಗೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ನೀವು ಆ ನೋವನ್ನು ಒಳಗೆ ನುಂಗಿಕೊಂಡಿರಿ. ಇದು ಸಾಕು ಎಂದು ನೀವು ಭಾವಿಸಿದಾಗಲೂ ನೀವು ನಿಮ್ಮ ಹಾದಿಯನ್ನು ಬಿಡಲಿಲ್ಲ. ನೀವು ಎಷ್ಟು ಬಾರಿ ಬಿದ್ದಿದ್ದೀರಿ ಎಂದು ನಿಮಗೆ ತಿಳಿಯಿದೆಯೇ? ಮತ್ತು ಪ್ರತಿ ಬೀಳುವ ನಂತರ ಮತ್ತೆ ಎದ್ದೇಳುವ ಧೈರ್ಯವೂ ನಿಮಗೆ ತಿಳಿಯಿದೆಯೇ? ಕೆಲವು ಸಾರಿ ದೇವರನ್ನು ಪ್ರಶ್ನಿಸುವಂತೆ ಭಾಸವಾಗುತ್ತಿತ್ತು. ನೀವು ನಿಮ್ಮ ಮನಸ್ಸಿನಲ್ಲಿ ಯೋಚಿಸಿದ ಸಂದರ್ಭಗಳಿವೆ. ನಾನು ಯಾರನ್ನು ನೋವಿಸಿದೆನು ಮತ್ತು ನನಗೆ ಈ ತೊಂದರೆಗಳು ಏಕೆ? ಆದರೆ ನೀವು ಆ ಪ್ರಶ್ನೆಗಳನ್ನು ಜೋರಾಗಿ ಹೇಳಲಿಲ್ಲ. ನೀವು ಅದನ್ನು ಮೌನವಾಗಿ ಸಹಿಸಿಕೊಂಡಿರಿ. ಯಾರೂ ನಿಮ್ಮ ನೋವನ್ನು ನೋಡಲಿಲ್ಲ. ಯಾರೂ ನಿಮ್ಮ ಕಣ್ಣೀರನ್ನು ತಿಳಿಯಲಿಲ್ಲ. ನೀವು ಹೊರಗೆ ನಗುತ್ತಾ ಮತ್ತು ಒಳಗೆ ಮುರಿದ ಹೃದಯದಿಂದ ನಿಮ್ಮ ದಿನಗಳನ್ನು ಕಳೆದಿದ್ದೀರಿ. ನೀವು ಎಷ್ಟು ಹೆಚ್ಚು ಎಂದು ನಿಮ್ಮ ಸ್ವಂತ ಜೊತೆಗೆ ಮಾತನಾಡಿದ ದಿನಗಳಿದ್ದವು. ಆದರೂ ನೀವು ನಿಮ್ಮ ಧರ್ಮವನ್ನು ಬಿಟ್ಟುಕೊಡಲಿಲ್ಲ. ನಿಮ್ಮ ಮೌಲ್ಯಗಳನ್ನು ಒತ್ತೆ ಇಡಲಿಲ್ಲ. ಅದು ಮಕರ ರಾಶಿಯವರ ಶ್ರೇಷ್ಠತೆ. ಇವೆಲ್ಲವೂ ಸಾಮಾನ್ಯ ತೊಂದರೆಗಳಲ್ಲ. ಇದು ದೇವರ ಯೋಜನೆಯ ಭಾಗ. ಈ ಎಲ್ಲ ಸಂದರ್ಭಗಳು ನಿಮ್ಮನ್ನು ಶಿಕ್ಷಿಸಲು ದೇವರು ಅನುಮತಿಸಲಿಲ್ಲ. ಈ ಎಲ್ಲ ಸಂದರ್ಭಗಳು ನಿಮ್ಮನ್ನು ಒಳಗಿನಿಂದ ಬಲಪಡಿಸಲು ಅವನು ಅವಕಾಶ ಮಾಡಿಕೊಟ್ಟ. ಪ್ರತಿಯೊಂದು ವಂಚನೆಯೂ ನಿಮಗೆ ಬುದ್ಧಿವಂತಿಕೆಯನ್ನು ಕಲಿಸಿತು. ಪ್ರತಿಯೊಂದು ಒಂಟಿತನವೂ ನಿಮಗೆ ಆತ್ಮವಿಶ್ವಾಸವನ್ನು ನೀಡಿತು. ನೀವು ಅನುಭವಿಸಿದ ಪ್ರತಿಯೊಂದು ನೋವು ಮುಂಬರುವ ಉತ್ತಮ ಜೀವನಕ್ಕೆ ಸಿದ್ಧತೆ. ನೀವು ಭಾವಿಸುವಷ್ಟು ದುರ್ಬಲರಾಗಿಲ್ಲ. ನೀವು ಕಣ್ಣೀರು ಸುರಿಸುತ್ತಿರುವ ದಿನಗಳಲ್ಲಿ ಒಳಗೆ ಅದ್ಭುತ ಶಕ್ತಿ ನಿರ್ಮಾಣವಾಗುತ್ತಿದೆ. ನಿಮ್ಮ ತಾಳ್ಮೆ, ನಿಮ್ಮ ಸಹಿಷ್ಣುತೆ, ನಿಮ್ಮ ಮೌನ ಧೈರ್ಯ ನಾಳೆ ನಿಮ್ಮ ಯಶಸ್ಸಿನ ಮೂಲ. ಈ ಹಂತದ ನಂತರ ನೀವು ಹಿಂತಿರುಗಿ ನೋಡಿದಾಗ ಆ ಕಷ್ಟಗಳು ನನ್ನನ್ನು ಬದಲಾಯಿಸಿದವು ಎಂದು ನೀವು ಹೆಮ್ಮೆಯಿಂದ ಹೇಳುವ ದಿನ ಖಂಡಿತವಾಗಿಯೂ ಬರುತ್ತದೆ. ಮಕರ ರಾಶಿಯವರ ಜೀವನದಲ್ಲಿ ಕಷ್ಟಗಳು ಕೊನೆಗೊಳ್ಳುವ ಮೊದಲು ಒಂದು ವಿಚಿತ್ರ ಮೌನ ಹಂತ ಪ್ರಾರಂಭವಾಗುತ್ತದೆ. ಒಂದು ಕಾಲದಲ್ಲಿ ಎಲ್ಲದಕ್ಕೂ ಪ್ರತಿಕ್ರಿಯಿಸುತ್ತಿದ್ದ ನೀವು ಈಗ ಬಹುತೇಕ ವಿಷಯಗಳಿಗೆ ಪ್ರತಿಕ್ರಿಯಿಸದಿರಲು ಪ್ರಾರಂಭಿಸುತ್ತೀರಿ. ಯಾರೇ ಏನೇ ಹೇಳಿದರೂ ನಿಮ್ಮ ಒಳಗೆ ಹೆಚ್ಚು ಪ್ರಕ್ಷುಬ್ಧತೆ ಅನುಭವಿಸುವುದಿಲ್ಲ. ಇದು ನಿರ್ಲಕ್ಷ್ಯವಲ್ಲ, ಆಯಾಸವಲ್ಲ, ಇದು ನಿಮ್ಮ ಮನಸ್ಸಿನ ಪ್ರೌಢತೆಯ ಸಂಕೇತವಾಗಿದೆ. ಜೀವನದಲ್ಲಿ ಏನು ಬೇಕು ಮತ್ತು ಏನು ಬೇಡ ಎಂದು ನೀವು ಪಟ್ಟಿ ಮಾಡಿದಾಗ ಅಲ್ಲಿ ಹಲವಾರು ವಿಷಯಗಳು ಇರುವುದಿಲ್ಲ. ನಿಮ್ಮ ಪಟ್ಟಿಯಲ್ಲಿ ಒಂದು ಮುಖ್ಯವಾದ ವಿಷಯವಿರುತ್ತದೆ: ನಿಮ್ಮ ನೆಮ್ಮದಿ. ಅಗತ್ಯವಿಲ್ಲ ಎಂಬುದನ್ನು ನೀವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವ ಹಂತ ಇದು. ಮೊದಲು ನೀವು ಎಲ್ಲರಿಗೂ ಅರ್ಥವಾಗುವಂತೆ ಮತ್ತು ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸಿದ್ದೀರಿ. ಆದರೆ ಈಗ ಹಾಗೆ ಮಾಡುವುದು ನಿಷ್ಪ್ರಯೋಜಕ ಎಂದು ನೀವು ಭಾವಿಸುತ್ತೀರಿ. ನಿಮ್ಮ ಮೌಲ್ಯವನ್ನು ಯಾರು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಯಾರು ಅರ್ಥಮಾಡಿಕೊಳ್ಳುವುದಿಲ್ಲ ಎಂದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಅದಕ್ಕಾಗಿಯೇ ಹಳೆಯ ಸಂಬಂಧಗಳ ಬಗ್ಗೆ ಅನಗತ್ಯ ಮಾತುಗಳಲ್ಲಿ ನೀವು ಆಸಕ್ತಿ ಕಳೆದುಕೊಳ್ಳುತ್ತೀರಿ. ಇದು ಸಂಬಂಧಗಳನ್ನು ಕಳೆದುಕೊಳ್ಳುವುದರ ಬಗ್ಗೆ ಅಲ್ಲ, ಆದರೆ ನಿಮ್ಮ ಶಕ್ತಿಯನ್ನು ಕಾಪಾಡಿಕೊಳ್ಳುವುದರ ಬಗ್ಗೆ. ಈ ಹಂತದಲ್ಲಿ ನಿಮ್ಮಲ್ಲಿ ಸ್ವಾವಲಂಬನೆ ಹೆಚ್ಚಾಗುತ್ತದೆ. ಯಾರನ್ನೂ ಅವಲಂಬಿಸದೆ ನೀವೇ ನಿಮ್ಮ ಸ್ವಂತ ಶಕ್ತಿಯೆಂದು ನೀವು ಭಾವಿಸುವಿರಿ. ಮೊದಲು ಸಣ್ಣ ವಿಷಯಗಳು ಸಹ ನಿಮ್ಮನ್ನು ಆತಂಕಕ್ಕೆ ಒಳಪಡಿಸುತ್ತವೆ. ಆದರೆ ಈಗ ನೀವು ಒಳಗಿನಿಂದ ತುಂಬಾ ಸ್ಥಿರರಾಗುತ್ತೀರಿ. ಒಂಟಿಯಾಗಿರುವುದು ಭಯಾನಕವಲ್ಲ, ಆದರೆ ಶಾಂತಿಯುತವಾಗಿರುತ್ತದೆ. ನೀವು ನಿಮ್ಮೊಂದಿಗೆ ಇರಲು ಕಲಿಯುವಿರಿ. ನೀವು ಮಾತನಾಡುವ ಮಾತುಗಳು ಕಡಿಮೆಯಾಗುತ್ತವೆ, ಆದರೆ ಆಲೋಚನೆಗಳು ಸ್ಪಷ್ಟವಾಗುತ್ತವೆ. ನೀವು ಅನಗತ್ಯ ವಿವರಣೆಗಳನ್ನು ನೀಡುವುದನ್ನು ನಿಲ್ಲಿಸುತ್ತೀರಿ. ನೀವು ನನ್ನನ್ನು ಅರ್ಥಮಾಡಿಕೊಳ್ಳದಿದ್ದರೆ ಪರವಾಗಿಲ್ಲ ಎಂಬ ಹಂತವನ್ನು ನಿಮ್ಮ ಮನಸ್ಸು ತಲುಪುತ್ತದೆ. ಇದು ನೋವಿನಿಂದ ಬರುವ ನಿರ್ಲಕ್ಷ್ಯವಲ್ಲ, ಆದರೆ ಅನೇಕ ಅನುಭವಗಳಿಂದ ಬರುವ ಬುದ್ಧಿವಂತಿಕೆ. ನಿಮ್ಮ ಶಾಂತಿ ನಿಮಗೆ ಮುಖ್ಯ ಎಂದು ನೀವು ಅರಿತುಕೊಳ್ಳುವ ಹಂತ ಇದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಂತರಿಕ ಶುದ್ಧೀಕರಣ ನಡೆಯುತ್ತದೆ. ಯಾರೊಂದಿಗೆ ಮಾತನಾಡಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂಬುದರ ಬಗ್ಗೆ ನಿಮಗೆ ಸ್ಪಷ್ಟವಾಗುತ್ತದೆ. ನಿಮಗೆ ಹಾನಿ ಮಾಡಿದವರನ್ನು ನೀವು ದ್ವೇಷಿಸುವುದಿಲ್ಲ, ಆದರೆ ನೀವು ನಿಧಾನವಾಗಿ ಅವರ ಪ್ರಭಾವದಿಂದ ಹೊರಬರುತ್ತೀರಿ. ನಿಮ್ಮ ಮನಸ್ಸಿನ ಮೇಲಿನ ಹೊರೆಗಳು ಒಂದೊಂದಾಗಿ ಕಡಿಮೆಯಾಗುತ್ತವೆ. ನಿಮ್ಮ ಆತ್ಮವು ತೂಕ ಇಳಿಸಿಕೊಳ್ಳುವ ಹಂತ ಇದು. ಕೆಲವೊಮ್ಮೆ ನಾನು ಬದಲಾಗಿದ್ದೇನೆ ಎಂದು ನೀವು ಭಾವಿಸುತ್ತೀರಿ. ಹೌದು, ನೀವು ಬದಲಾಗಿದ್ದೀರಿ, ಆದರೆ ಕೆಟ್ಟದ್ದಕ್ಕಾಗಿ ಅಲ್ಲ. ಅಲ್ಲಿ ನೀವು ಮೊದಲು ಕಣ್ಣೀರಿನೊಂದಿಗೆ ಬಲವಾಗಿ ಪ್ರತಿಕ್ರಿಯಿಸಿದ್ದೀರಿ. ಈಗ ನೀವು ಮೌನವಾಗಿ ಮುಂದೆ ನಡೆಯುತ್ತೀರಿ. ಈ ಮೌನವು ನಿಮ್ಮಲ್ಲಿ ನಡೆಯುತ್ತಿರುವ ದೊಡ್ಡ ಬದಲಾವಣೆಯ ಸಂಕೇತವಾಗಿದೆ. ಅದು ಹೊರಗೆ ಹೆಚ್ಚು ಕಾಣಿಸದಿದ್ದರೂ ಒಳಗೆ ಹೊಸ ವ್ಯಕ್ತಿ ರೂಪುಗೊಳ್ಳುತ್ತಿದ್ದಾರೆ. ಈ ಹಂತದಲ್ಲಿ ನಿಮ್ಮ ಕನಸುಗಳು ಸಹ ಬದಲಾಗುತ್ತವೆ. ಮೊದಲು ನೀವು ಎಲ್ಲರಿಗಾಗಿ ಯೋಚಿಸಿದ್ದೀರಿ. ಈಗ ನೀವು ನಿಮ್ಮ ಆತ್ಮದ ಸಂತೋಷಕ್ಕಾಗಿ ಯೋಚಿಸುತ್ತೀರಿ. ನಿಮ್ಮನ್ನು ಅಪಮೌಲ್ಯಗೊಳಿಸಲು ಸ್ಥಳವಿದೆ ಎಂದು ನೀವು ಯೋಚಿಸುವುದಿಲ್ಲ. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಎಚ್ಚರಿಕೆಯಿಂದ ಬಳಸಲು ಕಲಿಯುತ್ತೀರಿ. ಇದು ಸ್ವಾರ್ಥವಲ್ಲ, ಇದು ಸ್ವಾಭಿಮಾನ. ದೇವರು ನಿಮಗೆ ನೀಡಲಿರುವ ಅದೃಷ್ಟವನ್ನು ಸಾಗಿಸಲು ನೀವು ಮೊದಲು ಸಿದ್ಧರಾಗಿರುವ ಹಂತ ಇದು. ಒಂದು ದೊಡ್ಡ ಆಶೀರ್ವಾದ ಬರಬೇಕಾದರೆ ಮೊದಲು ಸ್ಥಿರತೆ ಒಳಗೆ ಬರಬೇಕು. ನಿಮ್ಮಲ್ಲಿ ಬಂದಿರುವ ಈ ಮೌನ ಬದಲಾವಣೆಗಳು, ಈ ಆಂತರಿಕ ಶಾಂತಿ, ಇವೆಲ್ಲವೂ ಮುಂಬರುವ ಒಳ್ಳೆಯ ದಿನಗಳಿಗೆ ಅಡಿಪಾಯ.
ನೀವು ಸಾಧಿಸಲಿರುವ ಯಶಸ್ಸನ್ನು ಸಹಿಸಿಕೊಳ್ಳುವ ಮಟ್ಟವನ್ನು ನಿಮ್ಮ ಮನಸ್ಸು ತಲುಪುತ್ತದೆ. ಆದ್ದರಿಂದ ಈ ಹಂತದಲ್ಲಿ ಭಯಪಡುವ ಅಗತ್ಯವಿಲ್ಲ. ನೀವು ಒಂಟಿತನ ಅನುಭವಿಸಿದರೂ ನೀವು ತಪ್ಪು ಹಾದಿಯಲಿಲ್ಲ. ಇದು ಕಷ್ಟದ ಕೊನೆಯ ಹೆಜ್ಜೆ. ಇದು ನಿರ್ಲಕ್ಷ್ಯವಲ್ಲ, ಇದು ಪ್ರಬುದ್ಧತೆ, ಇದು ಅವನತಿಯಲ್ಲ. ಈ ಮೌನದ ನಂತರ ನಿಮ್ಮ ಜೀವನದಲ್ಲಿ ಸ್ಪಷ್ಟ ಬದಲಾವಣೆಗಳು ಪ್ರಾರಂಭವಾಗುತ್ತವೆ. ಮಕರ ರಾಶಿಯವರು ದುರ್ಗಾದೇವಿಯೊಂದಿಗೆ ವಿಶೇಷ ಆಧ್ಯಾತ್ಮಿಕ ಬಂಧವನ್ನು ಹೊಂದಿದ್ದಾರೆ. ಇದು ಒಂದು ಬಾರಿಯ ಸಂಬಂಧವಲ್ಲ, ಆದರೆ ಅನೇಕ ಜನ್ಮಗಳ ಸಂಪರ್ಕ. ನೀವು ತೊಂದರೆಯಲ್ಲಿದ್ದಾಗ ಮಾತೃದೇವತೆಯ ಹೆಸರು ನಿಮ್ಮ ಕಿವಿಗೆ ಬರುವುದು ಕಾಕತಾಳೀಯವಲ್ಲ. ಆಕೆಯ ಚಿತ್ರ ನಿಮ್ಮ ಮನಸ್ಸಿಗೆ ಬರುತ್ತದೆ. ನೀವು ಮಾತನಾಡಿದರೂ ಅಥವಾ ಮಾತನಾಡದಿದ್ದರೂ ನಿಮ್ಮ ನೋವನ್ನು ಅರ್ಥಮಾಡಿಕೊಳ್ಳುವ ಶಕ್ತಿ ಮಾತೃದೇವತೆಗೆ ಮಾತ್ರ ಇದೆ. ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ದುರ್ಗಾದೇವಿಯ ಚಿಹ್ನೆಗಳು ಹೆಚ್ಚಾಡಿವೆ. ನೀವು ಎಲ್ಲಾದರೂ ಹೋದಾಗ ಇದ್ದಕ್ಕಿದ್ದಂತೆ ದೇವಾಲಯಗಳನ್ನು ನೋಡುವುದು, ಮಾತೃದೇವತೆಯ ಭಜನೆಗಳನ್ನು ಕೇಳುವುದು, ಯಾರಾದರೂ ಅವಳ ಬಗ್ಗೆ ಮಾತನಾಡುವುದು ಇವು ಸಾಮಾನ್ಯ ಘಟನೆಗಳಲ್ಲ. ನಿಮ್ಮ ಮನಸ್ಸು ದಣೆಯಿದಾಗ ಈ ಚಿಹ್ನೆಗಳು ದೈವಿಕ ಸಂಕೇತವಾಗಿದೆ. ನಾನು ನಿಮ್ಮನ್ನು ನೋಡುತ್ತಿದ್ದೇನೆ ಎಂದು ಮಾತೃದೇವತೆ ನಿಮಗೆ ಹೇಳುವ ಚಿಹ್ನೆಗಳಿವು. ಕೆಲವೊಮ್ಮೆ ನಿಮಗೆ ಅರ್ಥವಾಗದಿದ್ದರೂ ಮಾತೃದೇವತೆಯ ಹೆಸರು ನಿಮ್ಮ ಬಾಯಿಂದ ಹೊರಬರುತ್ತದೆ. ನೀವು ಭಯಪಟ್ಟಾಗ ಅಥವಾ ನೋವಿನಲ್ಲಿದ್ದಾಗ ಮಾತೃ ಎಂಬ ಪದ ನಿಮಗೆ ತಿಳಿಯದೆ ಹೊರಬರುತ್ತದೆ. ಅದು ನಿಮ್ಮ ಮನಸ್ಸಿನಿಂದ ಬರುವ ಕರೆಯಲ್ಲ, ಅದು ನಿಮ್ಮ ಆತ್ಮದಿಂದ ಬರುವ ಕೂಗು. ಆ ಕೂಗು ಮಾತೃದೇವತೆಯನ್ನು ತಲುಪುತ್ತದೆ. ಅದಕ್ಕಾಗಿಯೇ ನೀವು ಇನ್ನೂ ಪೂರ್ಣವಾಗಿ ಮುರಿದು ನಿಂತಿದ್ದೀರಿ. ದುರ್ಗಾದೇವಿಯು ನಿಮ್ಮ ಕೃಪೆಯಲ್ಲಿರುವಾಗ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಕಾಲ ಉಳಿಯಲು ಸಾಧ್ಯವಿಲ್ಲ. ಒಳಗೆ ದ್ವೇಷವನ್ನು ಇಟ್ಟುಕೊಂಡು ಹೊರಗೆ ಒಳ್ಳೆಯದು ಮಾಡುವ ನಿಮ್ಮ ಸುತ್ತಲಿನ ನಕಲಿ ಜನರು ನಿಧಾನವಾಗಿ ಹೊರಬರುತ್ತಾರೆ. ನೀವು ಏನೂ ಮಾಡದಿದ್ದರೂ ಅವರ ನಿಜವಾದ ಸ್ವಭಾವ ಹೊರಬರುತ್ತದೆ. ಇದು ಸೇಡು ತೀರಿಸಿಕೊಳ್ಳುವ ಪದವಲ್ಲ, ಇದು ದೈವಿಕ ರಕ್ಷಣೆ. ನಿಮ್ಮ ವಿರುದ್ಧ ಮಾಡಿದ ಪಿತೂರಿಗಳು ಅವರ ಮೇಲೆ ಹೊರೆಯಾಗುತ್ತವೆ. ನೀವು ಮೌನವಾಗಿದ್ದರೂ ಸಹ ದೇವಿಯ ಶಕ್ತಿಯು ನಿಮ್ಮ ಸುತ್ತಲಿನ ಅದೃಶ್ಯ ಗುರಿಟಿಯಾಗಿದೆ. ನೀವು ಮೌನವಾಗಿದ್ದರೂ ಸಹ ಆ ಗುರಿಟಿ ಬೀರಿ ಯಾನಕೆಟ್ಟ ಉದ್ದೇಶಗಳು ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನೀವು ಅನಗತ್ಯ ಸಂಘರ್ಷಗಳನ್ನು ಅವಲಂಬಿಸುತ್ತಿದ್ದೀರಿ. ಇದು ನಿಮ್ಮ ಬುದ್ಧಿವಂತಿಕೆ ಮಾತ್ರವಲ್ಲ, ದೇವಿಯ ಕೃಪೆಯಾಗಿದೆ. ಕೆಲವೊಮ್ಮೆ ನಾನು ತಪ್ಪಿಸಿಕೊಂಡೆ ಎಂದು ನೀವು ಭಾವಿಸಿರಬಹುದು. ಅದು ಅದೃಷ್ಟವಲ್ಲ, ಅದು ದೇವಿಯ ಕಾಳಜಿ. ನೀವು ತೆಗೆದುಕೊಳ್ಳಬೇಕಾದ ಮಾರ್ಗದಿಂದ ನಿಮ್ಮನ್ನು ಪಕ್ಕಕ್ಕೆ ತಳ್ಳುವುದು, ತಪ್ಪು ಜನರಿಂದ ನಿಮ್ಮನ್ನು ದೂರವಿಡುವುದು ಇವೆಲ್ಲವೂ ಅವಳು ರಹಸ್ಯವಾಗಿ ಮಾಡುತ್ತಿರುವ ರಕ್ಷಣಾತ್ಮಕ ಕೆಲಸಗಳು. ನೀವು ನೋಡುವುದು ಕೇವಲ ಫಲಿತಾಂಶ, ಆದರೆ ತೆರೆ ಹಿಂದೆ ನಡೆಯುತ್ತಿರುವುದು ದೇವರ ಕೆಲಸ. ಈ ಹಂತದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಭಯ ಕಡಿಮೆಯಾಗುತ್ತದೆ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ. ಎಲ್ಲವೂ ನಿಮ್ಮ ಕೈಯಲ್ಲಿದೆ, ಎಲ್ಲವೂ ದೇವಿಯ ಕೈಯಲ್ಲಿದೆ ಎಂದು ನೀವು ನಂಬುವಿರಿ. ಆ ನಂಬಿಕೆಯು ನಿಮಗೆ ಶಾಂತಿಯನ್ನು ನೀಡುತ್ತದೆ. ಸಂದರ್ಭಗಳು ಬದಲಾಗದಿದ್ದರೂ ಅವುಗಳನ್ನು ಎದುರಿಸುವ ಧೈರ್ಯವು ನಿಮ್ಮಲ್ಲಿ ಹೆಚ್ಚಾಗುತ್ತದೆ. ಅದು ದುರ್ಗಾದೇವಿಯ ಶಕ್ತಿಯು ನಿಮ್ಮನ್ನು ಪ್ರವೇಶಿಸುತ್ತಿದೆ ಎಂಬುದರ ಸಂಕೇತವಾಗಿದೆ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ, ವಿಶೇಷವಾಗಿ ದುರ್ಗಾದೇವಿಯ ದೇವಾಲಯಗಳಲ್ಲಿ, ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ನಿಮ್ಮ ಕಣ್ಣುಗಳಲ್ಲಿ ಅಜ್ಞಾತ ತೇವಾಂಶ ಬರುತ್ತದೆ. ಅದು ನೋವಿಯಿಂದಲ್ಲ, ಅದೊಂದು ಭಾವನೆ. ನಿಮ್ಮ ಆತ್ಮವು ದುರ್ಗಾದೇವಿಯನ್ನು ನೆನಪಿಸಿಕೊಂಡಾಗ ಅದು ಪ್ರತಿಕ್ರಿಯೆಯಾಗಿದೆ. ಆ ಕ್ಷಣಗಳಲ್ಲಿ ನೀವು ಕೇಳುವ ಅಗತ್ಯವಿಲ್ಲ, ನಿಮ್ಮ ಕಣ್ಣೀರು ಪ್ರಾರ್ಥನೆಯಾಗುತ್ತದೆ. ದುರ್ಗಾದೇವಿಯ ಕೃಪೆ ಎಂದರೆ ಎಲ್ಲವೂ ತಕ್ಷಣವೇ ಬದಲಾಗುತ್ತದೆ ಎಂದಲ್ಲ. ಮೊದಲನೆಯದಾಗಿ ನಿಮ್ಮೊಳಗಿನ ದುಷ್ಟತನ ದೂರವಾಗುತ್ತದೆ, ಭಯ ಕಡಿಮೆಯಾಗುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅದು ನಿಜವಾದ ಆಶೀರ್ವಾದ. ಹೊರಗಿನ ಬದಲಾವಣೆಗಳು ನಂತರ ಬರುತ್ತವೆ, ಆದರೆ ಒಳಗೆ ಸಂಭವಿಸಿದ ಈ ಬದಲಾವಣೆಯು ನಿಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನೀವು ಈ ಸಂಪರ್ಕವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನೀವು ಒಬ್ಬಂಟಿಯಾಗಿಲ್ಲ. ನೀವು ಸಹಿಸುವ ಪ್ರತಿಯೊಂದು ನೋವಿನಲ್ಲಿ, ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಉಸಿರಿನಲ್ಲಿ ದುರ್ಗಾದೇವಿಯ ಶಕ್ತಿಯು ನಿಮ್ಮೊಂದಿಗಿರುತ್ತದೆ. ನೀವು ಮೌನವಾಗಿರುವಾಗಲೂ ಅವಳು ನಿಮಗಾಗಿ ಹೋರಾಡುತ್ತಿದ್ದಾಳೆ. ಅದು ಮಕರ ರಾಶಿಯವರಿಗೆ ದುರ್ಗಾದೇವಿಯ ವಿಶೇಷ ಅನುಗ್ರಹ. ಮಕರ ರಾಶಿಯವರ ಜೀವನದಲ್ಲಿನ ಕಷ್ಟಗಳು ಸಂಪೂರ್ಣವಾಗಿ ಮುಗಿಯುವ ಮೊದಲು ದೇವರು ಕೆಲವು ಸ್ಪಷ್ಟ ಚಿಹ್ನೆಗಳನ್ನು ತೋರಿಸುತ್ತಾನೆ. ಇವು ಎಲ್ಲರಿಗೂ ಗೋಚರಿಸುವುದಿಲ್ಲ, ಆದರೆ ನಿಜವಾಗಿಯೂ ನೋವನ್ನು ಅನುಭವಿಸಿದವರಿಗೆ ಅರ್ಥವಾಗುತ್ತದೆ. ನೀವು ಈ ಚಿಹ್ನೆಗಳನ್ನು ನೋಡಿದಾಗ ಮನಸ್ಸಿನಲ್ಲಿ ಒಂದು ಅಜ್ಞಾತ ಭರವಸೆ ಉದ್ಭವಿಸುತ್ತದೆ. ಇದು ಕೊನೆಯ ಹಂತವಾಗಿರಬಹುದು ಎಂಬ ಭಾವನೆ ನಿಧಾನವಾಗಿ ಒಳಗೆ ಬಲಗೊಳ್ಳುತ್ತದೆ. ಈ ಹಂತದಲ್ಲಿ ನೀವು ಗಮನಿಸುವ ಪ್ರತಿಯೊಂದು ಸಣ್ಣ ಘಟನೆಯೂ ಒಂದು ಅರ್ಥವನ್ನು ಹೊಂದಿರುತ್ತದೆ. ಮೊದಲ ಚಿಹ್ನೆಯು ನಿಮ್ಮ ಕನಸುಗಳ ಮೂಲಕ ಬರುತ್ತದೆ. ದೇವತೆ, ದೀಪ, ಸಿಂಹ ಅಥವಾ ಕೆಂಪು ಬಣ್ಣವು ನಿಮ್ಮ ಕನಸಿನಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಈ ಕನಸುಗಳು ಭಯಾನಕವಲ್ಲ, ಅವು ಬಲವಾದ ಭಾವನೆಯನ್ನು ನೀಡುತ್ತವೆ. ಎಚ್ಚರವಾದ ನಂತರವೂ ಆ ದೃಶ್ಯವು ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತದೆ. ಇದು ನಿಮ್ಮ ಉಪಪ್ರಜ್ಞೆ ಮನಸ್ಸಿನೊಂದಿಗೆ ಮಾತನಾಡುವ ದೈವಿಕ ಚಿಹ್ನೆ. ನಿಮ್ಮ ಜೀವನದಲ್ಲಿ ಕೆಂಪು ಬಣ್ಣವು ಹಠಾತ್ತಾಗಿ ಕಾಣಿಸಿಕೊಳ್ಳುವುದು ಸಹ ಒಂದು ಸಂಕೇತವಾಗಿದೆ. ಕೆಂಪು ಬಟ್ಟೆಯಲ್ಲಿ ಯಾರನ್ನಾದರೂ ನೋಡುವುದು, ಕೆಂಪು ಹೂವುಗಳು, ಕೇಸರಿ ಮತ್ತು ದೇವಾಲಯಗಳಲ್ಲಿ ದೀಪಗಳ ಬೆಳಕು
ಎಲ್ಲವೂ ಕಾಕತಾಳೀಯವಲ್ಲ. ಇದು ಶಕ್ತಿ, ರಕ್ಷಣೆ, ಧೈರ್ಯ ಮತ್ತು ಶಕ್ತಿಯ ಸಂಕೇತವಾಗಿರುವ ಕೆಂಪು ಬಣ್ಣವು ನಿಮ್ಮ ಸುತ್ತಲೂ ಕೆಲಸ ಮಾಡುತ್ತಿದೆ ಎಂದು ಸೂಚಿಸುತ್ತದೆ. ಎರಡನೇ ಚಿಹ್ನೆ ಎಂದರೆ ನಿಲ್ಲಿಸಲಾದ ವಿಷಯಗಳು ಇದ್ದಕ್ಕಿದ್ದಂತೆ ಚಲಿಸಲು ಪ್ರಾರಂಭಿಸುತ್ತವೆ. ಹಲವು ದಿನಗಳಿಂದ ನಿಲ್ಲಿಸಲಾದ ಕೆಲಸಗಳು, ಕೈಬಿಡಲಾದ ಪ್ರಯತ್ನಗಳು ಇದ್ದಕ್ಕಿದ್ದಂತೆ ಮುಂದುವರೆಯಲು ಪ್ರಾರಂಭಿಸುತ್ತವೆ. ನೀವು ಪ್ರಯತ್ನಿಸದಿದ್ದರೂ ಸಹ ಅಡೆತಡೆಗಳು ದೂರವಾಗುತ್ತವೆ. ಸರಿಯಾದ ಸಮಯದಲ್ಲಿ ನೀವು ಸರಿಯಾದ ವ್ಯಕ್ತಿಯನ್ನು ಭೇಟಿಯಾಗುತ್ತಿದ್ದೀರಿ ಎಂದು ನೀವು ಭಾವಿಸಿದಾಗ ಮಾಹಿತಿ ನಿಮಗೆ ಬರುತ್ತದೆ. ಇಲ್ಲಿಯವರೆಗೆ ಅಸಾಧ್ಯವೆಂದು ನೀವು ಭಾವಿಸಿದ್ದ ವಿಷಯಗಳು ನಿಧಾನವಾಗಿ ಸಾಧ್ಯವಾಗುತ್ತವೆ. ನಿಮ್ಮ ಭರವಸೆ ಸತ್ತಿದೆ ಎಂದು ನೀವು ಭಾವಿಸಿದ ಸ್ಥಳದಲ್ಲಿ ಹೊಸ ಬೆಳಕು ಕಾಣಿಸಿಕೊಳ್ಳುತ್ತದೆ. ಇದು ನಿಮ್ಮ ಕಠಿಣ ಪರಿಶ್ರಮ ಮಾತ್ರವಲ್ಲ, ದೈವಿಕ ಸಮಯದ ಫಲಿತಾಂಶ. ದೇವರು ಪರಿಸ್ಥಿತಿಯನ್ನು ಬದಲಾಯಿಸಲು ಪ್ರಾರಂಭಿಸುತ್ತಾನೆ. ಇದು ಈಗ ನಿಮ್ಮ ಸರದಿಯಲ್ಲ, ಆದರೆ ನನ್ನ ಸರದಿ ಎಂಬಂತೆ. ಮೂರನೆಯ ಚಿಹ್ನೆ ಎಂದರೆ ಸಹಾಯವು ಕೇಳದ ಸ್ಥಳದಿಂದ ಬರುತ್ತದೆ. ನೀವು ನಿಮ್ಮ ನೋವಿನ ಬಗ್ಗೆ ಯಾರಿಗೂ ಹೇಳದ ಸಮಯದಲ್ಲಿ ಯಾರಾದರೂ ನಿಮ್ಮೊಂದಿಗೆ ನಿಲ್ಲುತ್ತಾರೆ. ಆ ಸಹಾಯವು ಹಣವಾಗಿರಬಹುದು, ಅದು ಸಲಹೆಯಾಗಿರಬಹುದು ಅಥವಾ ಮಾತಾಗಿರಬಹುದು. ಆದರೆ ಅದು ನಿಮಗೆ ಅಗತ್ಯವಿರುವ ಕ್ಷಣದಲ್ಲಿ ಬರುತ್ತದೆ. ಇದು ಮಾನವರ ರೂಪದಲ್ಲಿ ದೈವಿಕ ಸಹಾಯ. ನೀವು ಈ ಸಹಾಯವನ್ನು ತೆಗೆದುಕೊಳ್ಳಲು ಹಿಂಜರಿಯಬಹುದು. ನೀವು ಸ್ವತಃವೇ ಅದನ್ನು ಮಾಡುವ ಅಭ್ಯಾಸದಿಂದಾಗಿ ನೀವು ಮೊದಲು ಒಂದು ಹೆಜ್ಜೆ ಹಿಂದಕ್ಕೆ ತೆಗೆದುಕೊಳ್ಳುತ್ತೀರಿ. ಆದರೆ ಈ ಹಂತದಲ್ಲಿ ಆ ಸಹಾಯವನ್ನು ಸ್ವೀಕರಿಸುವುದು ಸಹ ಒಂದು ಪಾಠವಾಗಿದೆ. ದೇವರು ಎಲ್ಲರಿಗೂ ಏಕಾಂಗಿಯಾಗಿ ಹೋರಾಡುವ ಶಕ್ತಿಯನ್ನು ನೀಡುವುದಿಲ್ಲ. ಕೆಲವೊಮ್ಮೆ ಅವನು ಒಬ್ಬ ಸಂಗಾತಿಯನ್ನು ಸಹ ಕಳುಹಿಸುತ್ತಾನೆ. ಆ ಸಂಗಾತಿಯನ್ನು ತಿರಸ್ಕರಿಸಬಾರದು. ಈ ಮೂರು ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ಏಕಕಾಲದಲ್ಲಿ ಅಥವಾ ಕ್ರಮೇಣವಾಗಿ ಕಾಣಿಸಿಕೊಳ್ಳುತ್ತವೆ. ಇವುಗಳನ್ನು ನೀವು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಭಯಕ್ಕಿಂತ ಹೆಚ್ಚಿನ ಶಾಂತಿ ಇರುತ್ತದೆ. ಇದು ನಿಜವೇ ಎಂದು ನೀವು ಅನುಮಾನಿಸಿದರೂ ಸಹ ಒಳಗೆ ಬಲವಾದ ನಂಬಿಕೆ ಇರುತ್ತದೆ. ದೈವಿಕ ಅನುಗ್ರಹ ಪ್ರಾರಂಭವಾಗಿದೆ ಎಂದು ಹೇಳುವ ಆಂತರಿಕ ಧ್ವನಿ ಅದು. ಈ ಹಂತದಲ್ಲಿ ನಿಮ್ಮ ಏಕೈಕ ಕೆಲಸವೆಂದರೆ ಆತುರಪಡದೇ ಇರುವುದು ಮತ್ತು ಅನಗತ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇರುವುದು. ದೇವರು ನಿಮಗೆ ತೋರಿಸುತ್ತಿರುವ ಮಾರ್ಗವನ್ನು ನೀವು ಅನುಸರಿಸಬೇಕು ಮತ್ತು ನಂಬಿಕೆಯಿಂದ ಮುಂದುವರೆಯಬೇಕು. ಇಲ್ಲಿಯವರೆಗೆ ನೀವು ಅನುಭವಿಸಿದ ದುಃಖದ ಅಂತ್ಯ ಇದಾಗಿದೆ. ಕಷ್ಟಗಳ ಕತ್ತಲೆ ಕಡಿಮೆಯಾಗಿ ಬೆಳಕು ಪ್ರಾರಂಭವಾಗುವ ಹಂತ ಇದು. ಈ ಚಿಹ್ನೆಗಳು ಬಂದಾಗ ನಿಮ್ಮಲ್ಲಿ ಬದಲಾವಣೆ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ನಿಮ್ಮ ಭಯ ಕಡಿಮೆಯಾಗುತ್ತದೆ, ನಿಮ್ಮ ಮನಸ್ಸು ಬಲಗೊಳ್ಳುತ್ತದೆ. ಸಂದರ್ಭಗಳು ಪೂರ್ಣವಾಗಿ ಬದಲಾಗದಿದ್ದರೂ ಅವುಗಳನ್ನು ಎದುರಿಸುವ ಧೈರ್ಯವು ನಿಮ್ಮಲ್ಲಿರುತ್ತದೆ. ಅದು ದೈವಿಕ ಅನುಗ್ರಹದ ನಿಜವಾದ ಸಂಕೇತ. ಕೆಲವು ಅಕ್ಷರಗಳು ಮಕರ ರಾಶಿಯವರ ಜೀವನದಲ್ಲಿ ವಿಶೇಷ ಶಕ್ತಿಯನ್ನು ಹೊಂದಿವೆ. ಅವುಗಳಲ್ಲಿ ನಿರ್ದಿಷ್ಟವಾಗಿ ಎಸ್ ಅಕ್ಷರವು ಪ್ರಮುಖ ತಿರುವು ತರುವ ಚಿಹ್ನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಅಕ್ಷರವು ಒಬ್ಬ ವ್ಯಕ್ತಿಯ ಹೆಸರಾಗಿರಬಹುದು, ಅದೊಂದು ಸ್ಥಳವಾಗಿರಬಹುದು, ಅದೊಂದು ಸಂಘಟನೆಯಾಗಿರಬಹುದು ಅಥವಾ ಒಂದು ಘಟನೆಯೂ ಆಗಿರಬಹುದು. ಮೊದಲಿಗೆ ಅದು ನಿಮಗೆ ಸಾಮಾನ್ಯವೆಂದು ತೋಣಿಸಬಹುದು, ಆದರೆ ಸಮಯ ಕಳೆದಂತೆ ಅದರ ಮಹತ್ವ ಅರ್ಥವಾಗುತ್ತದೆ. ಮೊದಲಿಗೆ ಎಸ್ನಿಂದ ಪ್ರಾರಂಭವಾಗುವ ಯಾವುದೇ ವಿಷಯವು ನಿಮಗೆ ಸ್ವಲ್ಪ ಭಯಾನಕವಾಗಿ ಮತ್ತು ಅನಿಶ್ಚಿತವಾಗಿ ತೋಣಿಸಬಹುದು. ನನಗೇಕೆ ಹೀಗಾಗುತ್ತಿದೆ ಎಂದು ನೀವು ಯೋಚಿಸುವಿರಿ. ಇಲ್ಲಿಯವರೆಗೆ ನೀವು ಎದುರಿಸಿದ ತೊಂದರೆಗಳಿಂದಾಗಿ ನಿಮ್ಮ ಮನಸ್ಸು ಹೊಸದನ್ನು ನಂಬಲು ಸಿದ್ಧವಾಗಿಲ್ಲ. ಆದರೆ ಆ ಭಯದ ಹಿಂದೆ ದೇವರು ತೆರೆದಿರುವ ಬಾಗಿಲಿದೆ. ನೀವು ಒಂದು ಹೆಜ್ಜೆ ಇಟ್ಟರೆ ಮಾರ್ಗವು ಬದಲಾಗುತ್ತದೆ. ಈ ಅಕ್ಷರವು ನಿಮ್ಮ ಜೀವನದಲ್ಲಿ ಹೆಸರು ಬದಲಾವಣೆಯನ್ನು ಸಹ ತರಬಹುದು. ನೀವು ಹೊಸ ಗುರುತನ್ನು, ಹೊಸ ಪಾತ್ರವನ್ನು, ಹೊಸ ಸ್ಥಾನವನ್ನು ಪಡೆಯುವ ಅವಕಾಶವಿರುತ್ತದೆ. ಇಲ್ಲಿಯವರೆಗೆ ನೀವು ಮಾಡಿದ ಕಠಿಣ ಪರಿಶ್ರಮವು ಗಮನಿಸದೇ ಹೋಯಿತು ಎಂದು ತೋನಿಸಿದರೂ ಈಗ ಅದೇ ಕಠಿಣ ಪರಿಶ್ರಮವು ನಿಮಗೆ ಹೆಸರನ್ನು ತರುತ್ತದೆ. ನೀವು ನಿರೀಕ್ಷಿಸಿದಂತೆ ನಿಮ್ಮ ಮೌಲ್ಯವು ಬಹಿರಂಗವಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಎಸ್ ವ್ಯಕ್ತಿಯ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಬರುತ್ತದೆ. ಮೊದಲಿಗೆ ನೀವು ಆ ವ್ಯಕ್ತಿಯೊಂದಿಗೆ ಸಂಪರ್ಕಿಸಲು ಸಾಧ್ಯವಾಗುವುದಿಲ್ಲ. ಪದಗಳು ಸಾಕಾಗುವುದಿಲ್ಲ, ಆಲೋಚನೆಗಳು ಭೇಟಿಯಾಗುವುದಿಲ್ಲ. ಆದರೆ ಆ ವ್ಯಕ್ತಿಯು ನಿಮ್ಮ ಜೀವನಕ್ಕೆ ಒಂದು ಮುಖ್ಯ ಪಾಠವನ್ನು ಅಥವಾ ಉತ್ತಮ ಅವಕಾಶವನ್ನು ತರುತ್ತಾನೆ. ಆ ವ್ಯಕ್ತಿಯ ಆಗಮನ ಕಾಕತಾಳೀಯವಲ್ಲ. ಎಸ್ ಒಂದು ಸ್ಥಳವೂ ಸಹ ಆಗಬಹುದು. ನೀವು ಹೋಗಿ ಇರಬೇಕು ಎಂದು ನಿರೀಕ್ಷಿಸದ ಸ್ಥಳದಲ್ಲಿ ನಿಮ್ಮ ಜೀವನ ಹೊಸ ತಿರುವನ್ನು ಪಡೆಯುತ್ತದೆ. ಆ ಬದಲಾವಣೆ ಮೊದಲಿಗೆ ಅಸ್ವಸ್ಥ್ಯವನ್ನು ಉಂಟುಮಾಡುತ್ತದೆ, ಆದರೆ ಅಲ್ಲಿ ನಿಮಗೆ ಸ್ಥಿರತೆ ಮತ್ತು ಭದ್ರತೆಯನ್ನು ಕಂಡುಹಿಡಿಯುವ ಅವಕಾಶವಿರುತ್ತದೆ. ದೇವರು ಕೆಲವೊಮ್ಮೆ ನಮ್ಮನ್ನು ನಮ್ಮ ಸೌಕರ್ಯ ವಲಯದಿಂದ ಹೊರಗೆ ತೆಗೆದುಕೊಂಡು ಹೋಗುತ್ತಾನೆ. ಒಂದು ಸಂಘಟನೆ, ಕಾರ್ಯ, ಅವಕಾಶವೆಂದರೆ ಎಸ್ ಅಕ್ಷರವು ಆರಂಭವಾಗಿ ನಿಮ್ಮ ಮುಂದೆ ಬರುತ್ತದೆ. ಚಿಕ್ಕದಾಗಿ ಕಾಣುವುದರೊಳಗೆ ದೊಡ್ಡ ಭವಿಷ್ಯ ಅಡಗಿರುತ್ತದೆ. ನೀವು ಇಲ್ಲಿಯವರೆಗೆ ಮಾಡುತ್ತಿರುವ ಹೋರಾಟದ ಫಲಿತಾಂಶವು ಅಲ್ಲಿಂದ ಪ್ರಾರಂಭವಾಗುತ್ತದೆ. ನಿಮ್ಮಲ್ಲಿರುವ ತಲೆಬೆಯು ಬಹಿರಂಗವಾಗುವ ಹಂತ ಅದು. ಈ ಹಂತದಲ್ಲಿ ನಿಮಗೆ ಮುಖ್ಯವಾದದ್ದು ಭಯವನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದಿಲ್ಲ, ಭಯದಿಂದ ಮುಂದೆ ಹೆಜ್ಜೆ ಇಡುವುದು. ಯಾಕೆಂದರೆ ಈ ಅವಕಾಶವು ನಿಮ್ಮ ಜೀವನದಲ್ಲಿ ಮತ್ತೆ ಬರಬಹುದು ಅಥವಾ ಬರದೇ ಇರಬಹುದು.
ದೇವರು ನಿಮಗೆ ನೀಡಿದ ಸಂಕೇತವನ್ನು ಗುರುತಿಸಿ ಧೈರ್ಯ ನಿರ್ಧಾರವನ್ನು ತೆಗೆದುಕೊಳ್ಳಿ. ನೀವು ವಿಳಂಬಿಸಿದರೆ ಅವಕಾಶವು ಜಾರಿ ಹೋಗಬಹುದು. ನಿಮ್ಮ ಜೀವನದಲ್ಲಿ ಎಸ್ ಅಕ್ಷರ ಬಂದಾಗ ನಿಮ್ಮ ಸುತ್ತಮುತ್ತಲಿನವರ ಅಭಿಪ್ರಾಯಗಳು ನಿಮ್ಮನ್ನು ಗೊಂದಲಿಸುತ್ತವೆ. ಕೆಲವು ಪ್ರೋತ್ಸಾಹಿಸುತ್ತವೆ, ಕೆಲವು ಹೆದರಿಸುತ್ತವೆ. ಆದರೆ ಈ ಬಾರಿ ನೀವು ಎಲ್ಲರ ಮಾತನ್ನು ಕೇಳುವ ಅಗತ್ಯವಿಲ್ಲ. ನೀವು ನಿಮ್ಮ ಆಂತರಿಕ ಧ್ವನಿ, ನಿಮ್ಮ ಅನುಭವ, ನಿಮ್ಮ ಆತ್ಮವಿಶ್ವಾಸವನ್ನು ನಂಬಬೇಕು. ಈ ಬದಲಾವಣೆ ನಿಮ್ಮ ಹಳೆಯ ಜೀವನವನ್ನು ಸಂಪೂರ್ಣವಾಗಿ ಬಿಡುವಂತೆ ಮಾಡಬಹುದು. ಹಳೆಯ ಗುರುತುಗಳು, ಹಳೆಯ ನೋವುಗಳು, ಹಳೆಯ ಮಿತಿಗಳು ಎಲ್ಲವೂ ಪಿಂದೆ ಉಳಿಯುತ್ತವೆ. ಇದು ನಷ್ಟವಲ್ಲ, ಇದು ವಿಮೋಚನೆ. ನೀವು ಬೆಳೆಯಬೇಕಾದ ಬದಲಾವಣೆ ಇದು. ನೀವು ಭಯಪಡುತ್ತಿದ್ದ ವ್ಯಕ್ತಿಯೇ ನಿಮ್ಮ ಜೀವನದಲ್ಲಿ ಆಶೀರ್ವಾದವಾಗಿದ್ದಾನೆ. ನಿಮ್ಮ ಕಣ್ಣೀರಿಗೆ ಅರ್ಥವನ್ನು ನೀಡಿದ್ದಾನೆ. ನಿಮ್ಮ ಹೋರಾಟಕ್ಕೆ ಫಲಿತಾಂಶವನ್ನು ನೀಡಿದ್ದಾನೆ. ಇದು ಕಾಕತಾಳೀಯವಲ್ಲ, ಇದು ದೇವರು ಬರೆದ ತಿರುವು. ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಸಮಯದಲ್ಲಿ ಮಕರ ರಾಶಿಯ ಜೀವನದಲ್ಲಿ ಪ್ರವೇಶಿಸುತ್ತಾನೆ. ನೀವು ಮೊದಲಿಗೆ ಅವನನ್ನು ಅಥವಾ ಅವಳನ್ನು ಗುರುತಿಸುವುದಿಲ್ಲ. ಅದು ವಿಶೇಷವೆಂದು ತೋನಿಸುವುದಿಲ್ಲ. ಮಾತನಾಡುವ ಪದಗಳು ಸಾಮಾನ್ಯವಾಗಿ ಸಾಮಾನ್ಯ ಪರಿಚಯವಾಗಿ ಪ್ರಾರಂಭವಾಗುತ್ತವೆ. ಆದರೆ ಸಮಯ ಕಳೆದಂತೆ ಆ ವ್ಯಕ್ತಿಯ ಮಾತುಗಳು ತೋರಿಸಿದ ಮಾರ್ಗವು ನಿಧಾನವಾಗಿ ನಿಮ್ಮ ಮನಸ್ಸನ್ನು ಬದಲಾಯಿಸುತ್ತದೆ. ಇದು ಯಾದೃಚ್ಛಿಕ ಪರಿಚಯವಲ್ಲ. ಆ ವ್ಯಕ್ತಿಯು ಮೊದಲಿಗೆ ನಿಮ್ಮ ಮೇಲೆ ಹೆಚ್ಚಿನ ಪ್ರಭಾವ ಬೀರುವುದಿಲ್ಲ. ನೀವು ಏನು ಕೇಳುತ್ತೀರಿ ಎಂಬುದರ ಬಗ್ಗೆ ನೀವು ಹೆಚ್ಚು ಕಾಳಜಿ ವಹಿಸುವುದಿಲ್ಲ, ಏಕೆಂದರೆ ನೀವು ಈಗಾಗಲೇ ಹಲವು ಪದಗಳನ್ನು ಕೇಳಿದ್ದೀರಿ ಮತ್ತು ಹಲವು ಭರವಸೆಗಳನ್ನು ನೋಡಿದ್ದೀರಿ. ಆದರೆ ಆ ವ್ಯಕ್ತಿಯ ಮಾತುಗಳಲ್ಲಿ ಒಂದು ಪ್ರಾಮಾಣಿಕತೆ ಇದೆ, ಒಂದು ಸ್ಥಿರತೆ ಇದೆ. ಆ ಮಾತುಗಳು ನಿಧಾನವಾಗಿ ನಿಮ್ಮ ಆಲೋಚನೆಗಳನ್ನು ಚಲಿಸುತ್ತವೆ. ಕೆಲವೊಮ್ಮೆ ಆ ವ್ಯಕ್ತಿ ನಿಮಗೆ ಕನ್ನಡಿಯಂತ ಆಗುತ್ತಾನೆ. ನೀವು ನಿಮ್ಮೊಳಗೆ ಅಡಗಿರುವ ಭಯ, ಅನುಮಾನಗಳು ಮತ್ತು ಸಾಮರ್ಥ್ಯವನ್ನು ಅವನು ಹೊರತರುತ್ತಾನೆ. ನೀವು ಕೂಡ ಹೀಗೆ ಯೋಚಿಸಬಹುದು ಎಂದು ಅವನು ನಿಮಗೆ ಹೇಳುತ್ತಾನೆ. ನೀವು ಇಷ್ಟು ದಿನ ನಿಮ್ಮ ಮೇಲೆ ಇಟ್ಟಿರುವ ಮಿತಿಗಳನ್ನು ಅವನು ನಿಮಗೆ ನೆನಪಿಸುತ್ತಾನೆ. ಆ ಗುರುತಿಸುವಿಕೆ ಮೊದಲಿಗೆ ನೋವಿನಿಂದ ಕೂಡಿದೆ ಎಂದು ತೋರುತ್ತದೆ, ಆದರೆ ಅದು ನಂತರ ಮುಕ್ತಿಯಾಗಿ ಬದಲಾಗುತ್ತದೆ. ಆ ವ್ಯಕ್ತಿಯ ಆಗಮನವು ನಿಮ್ಮ ದಿಕ್ಕನ್ನು ಬದಲಾಯಿಸುತ್ತದೆ. ನೀವು ಇಲ್ಲಿಯವರೆಗೆ ಸಾಗಿತಿರುವ ಹಾದಿ ತಪ್ಪಿಲ್ಲ, ಆದರೆ ಅದು ನಿಮ್ಮ ಗಮ್ಯಸ್ಥಾನವಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳುವಿರಿ. ಆ ವ್ಯಕ್ತಿ ಹೇಳಿದ ಒಂದು ಸಣ್ಣ ಮಾತು ಅಥವಾ ಸುಳಿವು ನಿಮ್ಮ ಜೀವನವನ್ನು ಹೊಸ ದಿಕ್ಕಿನಲ್ಲಿ ನಿರ್ದೇಶಿಸುತ್ತದೆ. ನೀವು ನಿರೀಕ್ಷಿಸದ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ. ಈ ಹಂತದಲ್ಲಿ ನಿಮಗೆ ಅನುಮಾನಗಳು ಬರುವುದು ಸಹಜ. ನೀವು ಅವನನ್ನು ನಂಬಬೇಕೇ? ಇದು ಮತ್ತೊಂದು ವಂಚನೆಯಲ್ಲವೇ? ಈ ರೀತಿಯ ಪ್ರಶ್ನೆಗಳು ನಿಮ್ಮ ಮನಸ್ಸಿಗೆ ಬರುತ್ತವೆ, ಏಕೆಂದರೆ ಹಿಂದಿನ ಅನುಭವಗಳು ನಿಮ್ಮನ್ನು ಜಾಗರೂಕರಾಗಿರಲು ಕಲಿಸಿವೆ. ಆದರೆ ಈ ಬಾರಿ ನೀವು ಅನುಮಾನದಿಂದ ಗಮನಿಸಬೇಕು. ಆ ವ್ಯಕ್ತಿಯ ಮಾತುಗಳು ನಿಮಗೆ ಶಾಂತಿಯನ್ನು ನೀಡುತ್ತವೆಯೇ ಅಥವಾ ಭಯವನ್ನು ಹೆಚ್ಚಿಸುತ್ತವೆಯೇ ಎಂದು ನೀವು ನೋಡಬೇಕು. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿರಲಿದ್ದರೂ ಕೆಲವು ಒಂದು ಹಂತಕ್ಕಾಗಿ ಮಾತ್ರ ಬರುತ್ತವೆ, ಆದರೆ ಅವರು ನೀಡುವ ಸಂದೇಶವು ನಿಮ್ಮ ಜೀವನದುದ್ದಕ್ಕೂ ನಿಮ್ಮೊಂದಿಗೆ ಉಳಿಯುತ್ತದೆ. ಕೆಲವೊಮ್ಮೆ ದೇವರು ನಮ್ಮ ಜೀವನದಲ್ಲಿ ಜನರನ್ನು ಸಂದೇಶಗಳಾಗಿ ಕಳುಹಿಸುತ್ತಾನೆ. ಸಂದೇಶವನ್ನು ಸ್ವೀಕರಿಸಿದ ನಂತರ ಆ ವ್ಯಕ್ತಿ ಹೊರಟು ಹೋಗಬಹುದು. ಈ ವ್ಯಕ್ತಿಯಿಂದಾಗಿ ನೀವು ನಿಮ್ಮ ಮೇಲಿನ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸುತ್ತೀರಿ. ನಾನು ಅದನ್ನು ಮಾಡಬಲ್ಲೆ ಎಂಬ ಭಾವನೆ ಮತ್ತೆ ಬಲಗೊಳ್ಳುತ್ತದೆ. ನಿಮ್ಮ ಮರೆತು ಹೋದ ಶಕ್ತಿ ಮತ್ತು ಮೌಲ್ಯ ಮತ್ತೆ ನೆನಪಾಗುತ್ತದೆ. ಇದು ಕೇವಲ ಪ್ರೋತ್ಸಾಹವಲ್ಲ, ಇದು ಆತ್ಮ ಜಾಗೃತಿ. ಆ ವ್ಯಕ್ತಿಯ ಮಾತುಗಳು ಮೊದಲಿಗೆ ಸಾಮಾನ್ಯವಾಗಿ ಕಾಣುತ್ತವೆ, ಆದರೆ ಕಷ್ಟದ ಸಮಯದಲ್ಲಿ ನೀವು ಅದೇ ಮಾತುಗಳನ್ನು ನೆನಪಿಸಿಕೊಳ್ಳುತ್ತೀರಿ. ಆಗ ಅವರು ಹೇಳಿದ್ದು ಇದನ್ನೇ ಎಂದು ತೋರುತ್ತದೆ. ಆಗ ಮಾತ್ರ ಆ ಮಾತುಗಳ ಆಳ ನಿಮಗೆ ಅರ್ಥವಾಗುತ್ತದೆ. ಇದು ನಿಮ್ಮ ಜೀವನದಲ್ಲಿ ಮೌನ ಬದಲಾವಣೆಗೆ ಸಾಕ್ಷಿಯಾಗಿದೆ. ಈ ಹಂತದಲ್ಲಿ ನೀವು ಮಾಡಬೇಕಾಗಿರುವುದು ಸಂದೇಶವನ್ನು ಸ್ವೀಕರಿಸುವುದು, ವ್ಯಕ್ತಿಯಲ್ಲ. ಸಂದೇಶವನ್ನು ಸ್ವೀಕರಿಸಿ ಅನಗತ್ಯ ಅನುಮಾನಗಳು ಮತ್ತು ಭಯಗಳನ್ನು ಬದಿಗಿಟ್ಟು ನಿಮಗೆ ಸರಿ ಎನಿಸುವ ಮಾರ್ಗವನ್ನು ಆರಿಸಿಕೊಳ್ಳುವುದು. ದೇವರು ನಿಮಗೆ ತೋರಿಸಿದ ಚಿಹ್ನೆಯನ್ನು ನಿರ್ಲಕ್ಷಿಸಬೇಡಿ. ಅಂತಿಮವಾಗಿ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದ ಕಾರಣ ನೀವು ಅಲ್ಲಿ ನಿಲ್ಲದಿರುವುದು ಮತ್ತು ಆ ದೈವಿಕ ಸಂದೇಶವು ನಿಮ್ಮೊಳಗಿನ ಶಕ್ತಿಯನ್ನು ನಿಮಗೆ ನೆನಪಿಸುವುದು ಎಂದು ನೀವು ಅರಿತುಕೊಳ್ಳುವಿರಿ. ಮಕರ ರಾಶಿಯವರ ಜೀವನದ ಒಂದು ಹಂತದಲ್ಲಿ ಒಳಗಿಂದ ಹೊಸ ಶಕ್ತಿ ನಿಧಾನವಾಗಿ ಹೊರಹೊಮ್ಮಲು ಪ್ರಾರಂಭಿಸುತ್ತದೆ. ಇದು ಹಠಾತ್ ಕೋಪವಲ್ಲ, ಇದು ಹಲವು ದಿನಗಳಿಂದ ಮೌನದಲ್ಲಿ ನಿರ್ಮಿಸಲ್ಪಟ್ಟ ಆತ್ಮವಿಶ್ವಾಸ. ನೀವು ಇಷ್ಟು ದಿನ ಸಹಿಸಿದ್ದ ಅನ್ಯಾಯ, ಅವಮಾನ ಮತ್ತು ನಿರ್ಲಕ್ಷ್ಯವು ಈಗ ಸ್ಪಷ್ಟವಾಗುತ್ತದೆ. ಈಗ ನಿಮ್ಮ ಹಕ್ಕುಗಳಿಗಾಗಿ ನಿಲ್ಲುವ ಭಾವನೆ ಬಲವಾಗಿ ಉದ್ಭವಿಸುತ್ತದೆ. ನೀವು ಹಿಂದೆ ಸಹಿಷ್ಣುತೆ ಎಂದು ಭಾವಿಸಿದ್ದ ಮೌನವು ಈಗ ನಿಮ್ಮ ಮೌಲ್ಯವನ್ನು ನೆನಪಿಸುತ್ತದೆ. ಯಾರಾದರೂ ಸರಿ ಎಂದು ಹೇಳಲು ಬಿಡುವ ಹಂತವು ಕೊನೆಗೊಳ್ಳುತ್ತಿದೆ.
ನಿಮ್ಮ ವಿರುದ್ಧ ಮಾತುಗಳು ಬಂದರೆ ನೀವು ಇನ್ನು ಮುಂದೆ ಅದನ್ನು ಮೌನವಾಗಿ ನುಂಗುವುದಿಲ್ಲ. ಆದರೆ ಇದು ದುರಾಹಂಕಾರವಲ್ಲ, ಇದು ನಿಮ್ಮ ಸ್ವಾಭಿಮಾನ ಜಾಗೃತಗೊಂಡಿದೆ ಎಂಬುದರ ಸಂಕೇತವಾಗಿದೆ. ನೀವು ನಿಮ್ಮದೇ ಆದ ಗೆರೆಗಳನ್ನು ಎಳೆಯಲು ಪ್ರಾರಂಭಿಸುತ್ತೀರಿ. ಈ ಹಂತದಲ್ಲಿ ನಿಮ್ಮ ಮಾತುಗಳು ಸ್ಪಷ್ಟವಾಗುತ್ತವೆ. ನೀವು ಹೆಚ್ಚು ಮಾತನಾಡುವುದಿಲ್ಲ, ಆದರೆ ನೀವು ಮಾತನಾಡುವಾಗ ಅದು ಬಲವಾಗಿರುತ್ತದೆ. ಯಾರನ್ನು ಮೆಚ್ಚುವುದಕ್ಕಾಗಿ ಯಾವುದೇ ಪ್ರಯತ್ನವಿಲ್ಲ. ನಿಮ್ಮ ಸತ್ಯವನ್ನು ಮಾತನಾಡುವಲ್ಲಿ ಯಾವುದೇ ಭಯವಿಲ್ಲ. ದುರ್ಗಾದೇವಿಯ ಶಕ್ತಿ ನಿಮ್ಮನ್ನು ಪ್ರವೇಶಿಸಿದಾಗ ಬರುವ ಲಕ್ಷಣವಿದು. ನೀವು ದೌರ್ಬಲ್ಯದಿಂದ ಬಲಕ್ಕೆ ಬದಲಾಗುವ ಕ್ಷಣಗಳಿವು. ಈ ಹಂತದಲ್ಲಿ ಕೆಲವು ಸಂಬಂಧಗಳು ತಾವಾಗಿಯೇ ಮುರಿಯುತ್ತವೆ. ನೀವು ಅವುಗಳನ್ನು ಮುರಿಯಲು ಪ್ರಯತ್ನಿಸುವ ಅಗತ್ಯವಿಲ್ಲ. ನಿಮ್ಮ ಶಕ್ತಿ ಹೆಚ್ಚಾದಾಗ ಅಗತ್ಯವಿಲ್ಲದವರು ತಾವಾಗಿಯೇ ದೂರ ಹೋಗುತ್ತಾರೆ. ಇಷ್ಟು ದಿನ ನಿಮ್ಮನ್ನು ಅವಲಂಬಿಸಿದ್ದವರು ಈಗ ಅವರು ನಿಮ್ಮ ಬದಲಾವಣೆಯನ್ನು ಸಹಿಸಲಾರರು ಮತ್ತು ಹಿಂದೆ ಸರಿಯುತ್ತಾರೆ. ಇದು ನಷ್ಟವಲ್ಲ, ಇದು ಶುದ್ಧೀಕರಣ. ಈ ಹಂತದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಹಲುಗತೆ ಇರುತ್ತದೆ. ಸಂಕಟವು ಸಂಪೂರ್ಣವಾಗಿ ಹೋಗದಿದ್ದರೂ ಅದರ ತೂಕ ಕಡಿಮೆಯಾಗುತ್ತದೆ. ನೀವು ನಿಮ್ಮೊಳಗೆ ನಿಂತಿದ್ದೀರಿ ಎಂದು ನಿಮಗೆ ಭಾವಿಸುತ್ತದೆ. ಇದು ಕೋಪದಿಂದ ಬರುವ ಶಕ್ತಿಯಲ್ಲ, ಇದು ಅನುಭವದಿಂದ ಬರುವ ಸ್ಥಿರತೆ. ಅದಕ್ಕಾಗಿಯೇ ಈ ಶಕ್ತಿ ದೀರ್ಘಕಾಲ ಇರುತ್ತದೆ. ದುರ್ಗಾದೇವಿಯ ಶಕ್ತಿ ಎಂದರೆ ಹೊರಗಿನಿಂದ ದಾಳಿ ಮಾಡುವುದು ಎಂದಲ್ಲ, ಒಳಗಿನಿಂದ ಭಯವನ್ನು ತೆಗೆದುಹಾಕುವುದು. ನೀವು ಬಹಳ ದಿನಗಳಿಂದ ಹೆದರಿದ್ದ ಮಾತುಗಳು, ಜನರು ಮತ್ತು ಸನ್ನಿವೇಶಗಳು ಇನ್ನು ಮುಂದೆ ಅಷ್ಟು ದೊಡ್ಡದಾಗಿ ಕಾಣುವುದಿಲ್ಲ. ನಿಮಗೆ ನಿಮ್ಮ ಬಗ್ಗೆ ವಿಶ್ವಾಸವಿರುತ್ತದೆ. ಅದೇ ನಿಜವಾದ ಶಕ್ತಿ. ಈ ಹಂತದಲ್ಲಿ ನೀವು ಇಲ್ಲ ಎಂದು ಹೇಳಲು ಕಲಿಯುವಿರಿ. ನಿಮ್ಮ ಶಾಂತಿಯನ್ನು ಕದಡುವ ಸ್ಥಳದಲ್ಲಿ ಇರದಿರಲು ನೀವು ನಿರ್ಧರಿಸುತ್ತೀರಿ. ಇದು ಯಾರ ಮೇಲೂ ದ್ವೇಷವಲ್ಲ, ಇದು ನಿಮ್ಮ ಮೇಲಿನ ಪ್ರೀತಿ. ನಿಮ್ಮ ಸಮಯ ಮತ್ತು ಶಕ್ತಿಯು ಮೌಲ್ಯಯುತವಾಗಿದೆ ಎಂದು ನೀವು ಅರಿತುಕೊಳ್ಳುವಿರಿ. ಈ ತಿಳುವಳಿಕೆ ನಿಮ್ಮ ಜೀವನವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುತ್ತದೆ. ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಬದಲಾವಣೆಯನ್ನು ನೋಡಿದ ನಂತರ ನೀವು ಬದಲಾಗಿದ್ದೀರಿ ಎಂದು ಕೆಲವರು ಹೇಳುತ್ತಾರೆ. ಹೌದು, ನೀವು ಬದಲಾಗಿದ್ದೀರಿ, ಆದರೆ ಅದು ಕೆಟ್ಟದ್ದಲ್ಲ. ನೀವು ಇತರರಿಗೆ ಅನಿವಾರ್ಯವಾಗಿ ಕಡಿಮೆಯಾಗಿದ್ದೀರಿ. ಈಗ ನೀವು ನಿಮಗಾಗಿ ನಿಂತಿದ್ದೀರಿ. ಅದೂ ಈ ಬದಲಾವಣೆಯ ಸಾರ. ಈ ಹಂತದಲ್ಲಿ ನೀವು ದೇವರನ್ನು ಕೇಳುವುದನ್ನು ಕಡಿಮೆ ಮಾಡಿ ನಂಬಿಕೆಯನ್ನು ಹೆಚ್ಚಿಸುತ್ತೀರಿ. ದೇವಿಯ ಶಕ್ತಿ ನಿಮ್ಮೊಂದಿಗಿದೆ ಎಂಬ ನಂಬಿಕೆಯು ನಿಮ್ಮ ಹೆಜ್ಜೆಗಳನ್ನು ದಿಟ್ಟವಾಗಿಸುತ್ತದೆ. ನೀವು ಇನ್ನು ಮುಂದೆ ಒಬ್ಬಂಟಿಯಾಗಿಲ್ಲ ಎಂದು ನಿಮ್ಮ ಆತ್ಮಕ್ಕೆ ತಿಳಿದಿದೆ. ಅದು ನಿಮಗೆ ಧೈರ್ಯವನ್ನು ನೀಡುತ್ತದೆ. ಇದು ಅಂತ್ಯವಲ್ಲ, ಇದು ಆರಂಭ. ಹಳೆಯ ದುಃಖದ ಅಂತ್ಯ, ಹೊಸ ಜೀವನದ ಆರಂಭ. ಇದು ದುರ್ಗಾದೇವಿಯ ಶಕ್ತಿಯು ನಿಮ್ಮನ್ನು ಪ್ರವೇಶಿಸಿ ನಿಮ್ಮನ್ನು ಗೌರವಿಸಲು ಕಲಿಸುವ ಹಂತ. ಮಕರ ರಾಶಿಯವರ ಜೀವನದಲ್ಲಿನ ಕಷ್ಟಗಳು ಕೊನೆಗೊಳ್ಳುವ ಮೊದಲು ಹಳೆಯ ನೆನಪುಗಳು ಇದ್ದಕ್ಕಿದ್ದಂತೆ ಮತ್ತೆ ಕಾಣಿಸಿಕೊಳ್ಳುತ್ತವೆ. ನೀವು ದೀರ್ಘಕಾಲ ಮರೆತಿದ್ದೀರಿ ಎಂದು ಭಾವಿಸಿದ ಮುಖಗಳು, ಮಾತುಗಳು ಮತ್ತು ಘಟನೆಗಳು ಇದ್ದಕ್ಕಿದ್ದಂತೆ ನೆನಪಿಗೆ ಬರುತ್ತವೆ. ನೀವು ಕೆಲವು ಹಾಡುಗಳನ್ನು ಕೇಳಿದಾಗ, ಕೆಲವು ಸ್ಥಳಗಳನ್ನು ನೋಡಿದಾಗ ನಿಮ್ಮ ಮನಸ್ಸು ಇದ್ದಕ್ಕಿದ್ದಂತೆ ಭಾರವಾಗುತ್ತದೆ. ನೀವು ಮತ್ತೆ ನೋಯಿಸುವ ಹಂತವಲ್ಲ. ಈ ಹಂತದಲ್ಲಿ ನಿಮ್ಮ ಮನಸ್ಸು ಹಿಂದಿನದಕ್ಕೆ ಹಿಂತಿರುಗುತ್ತದೆ. ನೀವು ಮಾಡಿದ ತಪ್ಪುಗಳನ್ನು ನೀವು ಹೆಚ್ಚು ನೆನಪಿಸಿಕೊಳ್ಳುತ್ತೀರಿ, ನೀವು ಅನುಭವಿಸಿದ ನೋವುಗಳಲ್ಲ. ಆಗ ಅದು ಏಕೆ ಸಂಭವಿಸಿತು ಎಂಬ ಪ್ರಶ್ನೆ ಮತ್ತೆ ಉದ್ಭವಿಸುತ್ತದೆ. ಆದರೆ ಈ ಬಾರಿ ನೀವು ಸಂಪೂರ್ಣವಾಗಿ ಕುಸಿಯುವುದಿಲ್ಲ, ಏಕೆಂದರೆ ನೀವು ಈಗಾಗಲೇ ಒಳಗೆ ಬಲಶಾಲಿಯಾಗಿದ್ದೀರಿ. ಹಳೆಯ ನೆನಪುಗಳು ಬರುತ್ತಿವೆ ಎಂದರೆ ಏನೋ ಇನ್ನೂ ಉಳಿದಿದೆ ಎಂದರ್ಥ. ಸಂಪೂರ್ಣವಾಗಿ ಬಿಡದ ಭಾವನೆಗಳು, ಹೇಳದ ಕಣ್ಣೀರು ಇನ್ನೂ ನಿಮ್ಮೊಳಗೆ ಇವೆ. ಅವು ಹೊರಬರಲು ಇದು ಕೊನೆಯ ಅವಕಾಶ. ಇದು ಸ್ವಯಂ ಶುದ್ಧೀಕರಣದ ಹಂತ. ಈ ಸಮಯದಲ್ಲಿ ಕಣ್ಣೀರು ನಿಮಗೆ ತಿಳಿಯದೇ ಬರುತ್ತದೆ. ಆ ಕಣ್ಣೀರು ದೌರ್ಬಲ್ಯದಿಂದಾಗಿ ಅಲ್ಲ, ಆದರೆ ಬಿಡುಗಡೆಯಿಂದಾಗಿ. ಹಲವು ದಿನಗಳಿಂದ ಭಾರವಾಗಿದ್ದ ಮನಸ್ಸು ಇದ್ದಕ್ಕಿದ್ದಂತೆ ಹಗುರವಾಗುತ್ತದೆ. ಇದು ಕೊನೆಯ ಕಣ್ಣೀರಿನಂತಿದೆ. ಈ ಕಣ್ಣೀರಿನ ನಂತರ ನೋವು ಅದೇ ಮಟ್ಟಕ್ಕೆ ಹಿಂತಿರುಗುವುದಿಲ್ಲ. ಕೆಲವು ನೆನಪುಗಳು ನಿಮ್ಮನ್ನು ಒಂದು ಕ್ಷಣ ನಿಲ್ಲಿಸುತ್ತವೆ. ಆಗ ನಾನು ಹಾಗೆ ಮಾಡಬೇಕೇ ಎಂದು ನಿಮಗೆ ಅನಿಸುತ್ತದೆ. ಆದರೆ ಶೀಘ್ರದಲ್ಲೇ ನಿಮ್ಮೊಳಗೆ ಸ್ಪಷ್ಟತೆ ಬರುತ್ತದೆ. ಆ ಸಮಯದಲ್ಲಿ ನೀವು ಹೇಗೆ ಮಾಡಬೇಕೆಂದು ತಿಳಿದಿದ್ದೀರೋ ಅಷ್ಟು ಒಳ್ಳೆಯದನ್ನು ಮಾಡಿದ್ದೀರಿ ಎಂದು ನೀವು ಅರ್ಥ ಮಾಡಿಕೊಳ್ಳುವಿರಿ. ಆ ಅರ್ಥವೂ ನಿಮಗೆ ಶಾಂತಿಯನ್ನು ನೀಡುತ್ತದೆ. ಈ ಹಂತದಲ್ಲಿ ಹಳೆಯ ಸಂಬಂಧಗಳು ನಿಮ್ಮ ಮನಸ್ಸಿಗೆ ಬರುತ್ತವೆ. ನೀವು ಮತ್ತೆ ಅವುಗಳೊಳಗೆ ಹೋಗಲು ಬಯಸುವುದಿಲ್ಲ, ಆದರೆ ಅವುಗಳನ್ನು ನೆನಪಿಸಿಕೊಳ್ಳಲಾಗುತ್ತದೆ. ಇದು ಮತ್ತೆ ಒಂದಾಗಲು ಅಲ್ಲ, ಆದರೆ ಸಂಪೂರ್ಣವಾಗಿ ಬೇರ್ಪಡಿಸಲು. ಅಂದರೆ ನೀವು ಎಲ್ಲಾ ಸಂಬಂಧಗಳಿಂದ ದೂರವಿರಬೇಕು. ಅದು ಈಗ ನಡೆಯುತ್ತಿದೆ. ಕೆಲವು ರಾತ್ರಿಗಳಲ್ಲಿ ನೀವು ನಿದ್ದೆಯಿಲ್ಲದ ಆಲೋಚನೆಗಳಲ್ಲಿ ಮುಳುಗಿರುತ್ತೀರಿ. ಸಾಕು ಸಾಕು ಎಂದು ನಿಮ್ಮ ಮನಸ್ಸಿನಲ್ಲಿ ಯೋಚಿಸುತ್ತೀರಿ. ಅದು ನಿಜ. ಈ ಹಂತದ ನಂತರ ಆ ಹಳೆಯ ನೋವುಗಳು ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುವುದಿಲ್ಲ. ಅವು ನೆನಪುಗಳಾಗಿ ಉಳಿಯುತ್ತವೆ, ಗಾಯಗಳಾಗಿ ಅಲ್ಲ. ದೇವರು ಈ ಹಂತವನ್ನು ಉದ್ದೇಶಪೂರ್ವಕವಾಗಿ ನೀಡುತ್ತಾನೆ. ಹೊಸ ಹಂತ ಪ್ರಾರಂಭವಾಗುವ ಮೊದಲು ಹಳೆಯ ಹೊರೆಯನ್ನು ಸಂಪೂರ್ಣವಾಗಿ ಇಳಿಸಲು ನೀವು ಹೊಸ ಸಂತೋಷವನ್ನು ಹೊತ್ತುಕೊಳ್ಳಬೇಕು.
ಅದಕ್ಕಾಗಿಯೇ ಈ ನೆನಪುಗಳು ಬಂದು ಹೋಗುತ್ತವೆ. ಈ ಸಮಯದಲ್ಲಿ ನೀವು ನಿಮ್ಮ ಬಗ್ಗೆ ದಯೆ ತೋರಬೇಕು. ನಿಮ್ಮನ್ನು ದೋಷಿಸಬೇಡಿ. ನೀವು ಬದುಕಿದ ರೀತಿ ಒಂದು ಹೋರಾಟ. ನೀವು ಮಾಡಿದ ಪ್ರತಿಯೊಂದು ನಿರ್ಧಾರ, ಆ ಸಮಯದ ಪ್ರತಿ ಮೌನ ಅಗತ್ಯ. ಈ ತಿಳುವಳಿಕೆ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ಈ ಹಂತದ ಕೊನೆಯಲ್ಲಿ ನೀವು ಒಂದು ಲಘುತೆಯನ್ನು, ನಿಮ್ಮ ಮನಸ್ಸಿನಲ್ಲಿ ಒಂದು ಜಾಗವನ್ನು ಅನುಭವಿಸುವಿರಿ. ಇದು ಖಾಲಿಯಾಗಿಲ್ಲ. ಇದು ಹೊಸ ಭರವಸೆಗಳಿಗೆ ಒಂದು ಸ್ಥಳ, ಹೊಸ ಜೀವನಕ್ಕೆ ಒಂದು ಸ್ಥಳ. ಇದು ಅಂತಿಮ ಬಿಡುಗಡೆಗೆ. ಇದರ ನಂತರ ನಿಮ್ಮ ಪ್ರಯಾಣ ವಿಭಿನ್ನವಾಗಿರುತ್ತದೆ. ಮಕರ ರಾಶಿಯವರ ಜೀವನದಲ್ಲಿ ಒಂದು ಹೊಸ ಹಂತ ಈಗ ಪ್ರಾರಂಭವಾಗುತ್ತಿದೆ. ಎಲ್ಲಾ ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ಮೌನವು ಫಲ ನೀಡುವ ಸಮಯ ಹತ್ತಿರದಲ್ಲಿದೆ. ನಿಮ್ಮ ವೃತ್ತಿಯಲ್ಲಿ ತಡವಾದರೂ ಶಾಶ್ವತ ಮಾನ್ಯತೆ ಬರುವ ಹಂತವಿದು. ನೀವು ಮಾಡಿದ ಕೆಲಸವನ್ನು ಯಾರು ಗಮನಿಸಿದೆ ಎಂದು ತೋರಿದರೂ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ನಿಮ್ಮ ಮೌಲ್ಯವನ್ನು ಗುರುತಿಸುತ್ತಾರೆ. ಆ ಮಾನ್ಯತೆ ಕೇವಲ ಮಾತುಗಳಲ್ಲಿ ಮಾತ್ರವಲ್ಲ, ಮಟ್ಟಗಳಲ್ಲೂ ಕೂಡ ಬದಲಾಗುತ್ತದೆ. ಕೆಲಸದಲ್ಲಿ ನೀವು ನಿರ್ಲಕ್ಷ್ಯವನ್ನು ಎದುರಿಸಿದ್ದೀರಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅರ್ಹತೆ ಸಿಗುತ್ತಿರಲಿಲ್ಲ. ಆದರೆ ಈಗ ಸಂದರ್ಭಗಳು ಬದಲಾಗುತ್ತವೆ. ನಿಮ್ಮ ಮೇಲಿನ ವಿಶ್ವಾಸ ಹೆಚ್ಚಾಗುತ್ತದೆ. ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಅದೇ ಸಮಯದಲ್ಲಿ ನಿಮ್ಮ ಸ್ಥಾನವೂ ಬಳಸಾಲವಾಗುತ್ತದೆ. ಇವು ತಾತ್ಕಾಲಿಕ ಅವಕಾಶಗಳಲ್ಲ, ಆದರೆ ದೀರ್ಘಕಾಲಿಕ ಸ್ಥಿರತೆಗೆ ಕಾರಣವಾಗುವ ಬದಲಾವಣೆಗಳು. ಆರ್ಥಿಕವಾಗಿ ನೀವು ಕಂಡ ನಷ್ಟಗಳು ನಿಮಗೆ ಪಾಠಗಳನ್ನು ಕಲಿಸಿವೆ. ಈಗ ನೀವು ಅದನ್ನು ಹೇಗೆ ನಿರ್ವಹಿಸಬೇಕು ಮತ್ತು ಅದನ್ನು ಪಡೆದರೆ ಹೇಗೆ ಎಚ್ಚರಿಕೆಯಿಂದ ಬಳಸಬೇಕು ಎಂದು ಸ್ಪಷ್ಟವಾಗಿ ತಿಳಿದಿದ್ದೀರಿ. ಅದಕ್ಕಾಗಿಯೇ ನಿಮ್ಮ ಆರ್ಥಿಕ ಪ್ರಯಾಣ ನಿಧಾನವಾಗಿ ಆದರೆ ಸ್ಥಿರವಾಗಿ ಮುಂದುವರಿಯುತ್ತದೆ. ನೀವು ಒಮ್ಮೆಗೆ ದೊಡ್ಡ ಲಾಭವನ್ನು ಗಳಿಸದಿದ್ದರೂ ಅದು ಸ್ಥಿರವಾಗಿ ಹೆಚ್ಚಾಗುತ್ತದೆ. ನೀವು ಇಲ್ಲಿಯವರೆಗೆ ಮಾಡಿದ ಸಾಲಗಳು ಮತ್ತು ಚಿಂತೆಗಳು ಕ್ರಮೇಣ ಕಡಿಮೆಯಾಗುತ್ತವೆ. ನೀವು ನಿಮ್ಮ ಖರ್ಚಿನ ಮೇಲೆ ನಿಯಂತ್ರಣ ಸಾಧಿಸುವಿರಿ. ನೀವು ಹಣದ ಬಗ್ಗೆ ಶಾಂತವಾಗಿರಲು ಪ್ರಾರಂಭಿಸುತ್ತೀರಿ. ಇದು ಸಂಪತ್ತು ಮಾತ್ರವಲ್ಲ, ಹಣದ ಭದ್ರತೆಯೂ ಆಗಿದೆ. ನಿಮ್ಮ ಮನಸ್ಸಿನ ಮೇಲಿನ ಹೊರೆ ಹಗುರವಾಗುತ್ತದೆ. ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ನೀವು ಇಲ್ಲಿಯವರೆಗೆ ಮಾಡಿದ ತ್ಯಾಗಗಳಿಗಾಗಿ ನೀವು ಅನುಭವಿಸಿದ ನೋವು ಈಗ ಅರ್ಥವಾಗುತ್ತದೆ. ನಿಮ್ಮ ಮಾತುಗಳ ಮೌಲ್ಯ ಹೆಚ್ಚಾಗುತ್ತದೆ. ಸಂಬಂಧಗಳಲ್ಲಿ ಸ್ಪಷ್ಟತೆ ಇರುತ್ತದೆ. ಅನಗತ್ಯ ಜಗಳಗಳು ಕಡಿಮೆಯಾಗುತ್ತವೆ. ಕುಟುಂಬದಲ್ಲಿ ಸ್ಥಿರವಾದ ಸಮತೋಲನ ಸ್ಥಾಪಿಸಲಾಗುತ್ತದೆ. ಈ ಹಂತದಲ್ಲಿ ಕೆಲವು ಸಂಬಂಧಗಳು ಹತ್ತಿರವಾಗುತ್ತವೆ. ನೀವು ಯಾರಿಗಾದರೂ ಮೌನವಾಗಿ ಮಾಡಿದ ಕೆಲಸಗಳು ಈಗ ಗುರುತಿಸಲ್ಪಡುತ್ತವೆ. ನೀವು ಕುಟುಂಬದ ಅಡಿಪಾಯವಾಗಿ ನಿಲ್ಲುತ್ತೀರಿ. ಈ ಜವಾಬ್ದಾರಿ ನಿಮಗೆ ಹೊರೆಯಾಗುವುದಿಲ್ಲ, ಆದರೆ ಹೆಮ್ಮೆ ಪಡುತ್ತೀರಿ. ಆರೋಗ್ಯದ ವಿಚಾರದಲ್ಲೂ ಕೂಡ ನಿಮಗೆ ದೊಡ್ಡ ಪರಿಹಾರ ಸಿಗುತ್ತದೆ. ಕೆಲವು ಸಮಯದಿಂದ ನಿಮ್ಮನ್ನು ಕಾಡುತ್ತಿರುವ ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗುತ್ತವೆ. ನೀವು ಮಾನಸಿಕವಾಗಿ ಶಾಂತರಾದಂತೆ ದೇಹದ ಮೇಲಿನ ಒತ್ತಡವೂ ಕೂಡ ಕಡಿಮೆಯಾಗುತ್ತದೆ. ಇದು ಮದ್ದುಗಳಿಂದ ಮಾತ್ರವಲ್ಲ, ಮನಸ್ಸಿನ ಬದಲಾವಣೆಯಿಂದಲೂ ಉಂಟಾಗುತ್ತದೆ. ನಿಮ್ಮ ನಿದ್ರೆ ಸುಧಾರಿಸುತ್ತದೆ. ನಿಮ್ಮ ಹಸಿವು ಸರಿಯಾಗಿ ಮರಳುತ್ತದೆ. ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತದೆ. ನೀವು ಮತ್ತೆ ನಿಮ್ಮಂತೆ ಭಾವಿಸಲು ಪ್ರಾರಂಭಿಸುತ್ತೀರಿ. ನೀವು ಬಹಳ ಸಮಯದಿಂದ ತಣಿದಿದ್ದೀರಿ, ಆದರೆ ಈಗ ನೀವು ಮತ್ತೆ ಜೀವನದಲ್ಲಿ ಆಸಕ್ತಿ ಇದ್ದೀರಿ. ಈ ಹಂತದಲ್ಲಿ ನೀವು ಸಣ್ಣ ಗೆಲುವುಗಳನ್ನು ಆನಂದಿಸಲು ಕಲಿಯುವಿರಿ. ದೊಡ್ಡ ಗುರಿಗಳಿಗಾಗಿ ಓಡುವ ಮೊದಲು ಬಂದ ಸ್ಥಿರತೆಯನ್ನು ಗೌರವಿಸುವಿರಿ. ಅದು ನಿಮ್ಮನ್ನು ಬಲಶಾಲಿ ಮಾಡುತ್ತದೆ. ನೀವು ಕಲಿತ ತಾಳ್ಮೆ ಈಗ ನಿಮ್ಮ ಶಕ್ತಿಯಾಗುತ್ತದೆ. ಇದು ಸಂಪೂರ್ಣ ಯಶಸ್ಸಿನ ಹಂತವಲ್ಲ, ಆದರೆ ಸ್ಥಿರತೆಯ ಆರಂಭ ಎಂದರೆ ನಿಮ್ಮ ಜೀವನದಲ್ಲಿ ಅನಿಶ್ಚಿತತೆ ಕಡಿಮೆಯಾಗುತ್ತದೆ. ನೀವು ನಿಂತಿರುವ ನೆಲ ಬಲಶಾಲಿಯಾಗುತ್ತದೆ. ಈ ಸ್ಥಿರತೆಯ ಮೇಲೆಯೇ ನೀವು ಮುಂಬರುವ ದೊಡ್ಡ ಕನಸುಗಳನ್ನು ನಿರ್ಮಿಸುವಿರಿ. ಮಕರ ರಾಶಿಯವರ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳು ಹಿಂದಿನಿಂದ ಕೆಲಸ ಮಾಡಿದ್ದು ಮತ್ತು ಅದೃಶ್ಯ ಶತ್ರುಗಳು ನಿಮ್ಮ ಮೇಲೆ ಪರಿಣಾಮ ಮಾಡಿದ ಸಂದರ್ಭಗಳಿವೆ. ಹೊರಗೆ ಚೆನ್ನಾಗಿ ಮಾತನಾಡುವುದರಿಂದ ನಿಮ್ಮ ಬೆಳವಣಿಗೆಯನ್ನು ಒಳಗೆ ತಡೆಯಲು ಪ್ರಯತ್ನಿಸಿದವರೂ ಇದ್ದರು. ನೀವು ಇದನ್ನು ಗುರುತಿಸಿದರೂ ನೀವು ಹೆಚ್ಚು ಪ್ರತಿಕ್ರಿಯಿಸಿಲ್ಲ. ನಿಮ್ಮ ಸ್ವಭಾವ ಸಂಘರ್ಷವಲ್ಲದ್ದು. ಈ ಸಹನ ತಾಳ್ಮೆ ಈಗ ಬದಲಾಗುತ್ತಿದೆ. ದೇವರ ನ್ಯಾಯ ನಿಧಾನವಾಗಿ ಆದರೆ ಸ್ಪಷ್ಟವಾಗಿ ಕೆಲಸ ಮಾಡಲು ಪ್ರಾರಂಭಿಸಿದೆ. ನೀವು ಏನೂ ಮಾಡದಿದ್ದರೂ ನಿಮಗೆ ಹಾನಿ ಮಾಡಲು ಬಯಸುವವರ ನಿಜವಾದ ಸ್ವಭಾವ ಬೆರಿಕೆಗೊಳ್ಳುತ್ತದೆ. ಅವರ ಮಾತುಗಳು ಅವರಿಗೆ ಸಮಸ್ಯೆಯಾಗುತ್ತವೆ. ಅವರ ಕಾರ್ಯಗಳು ಅವರನ್ನು ಸಂಕುಚಿತಗೊಳಿಸುತ್ತವೆ. ಇದು ಸೇಡು ತೀರಿಸಿಕೊಳ್ಳುವುದಲ್ಲ, ಇದು ದೈವಿಕ ಸಮತೋಲನ. ನೀವು ಗಮನಿಸುತ್ತೀರಿ, ನಿಮಗೆ ಅಡ್ಡಿಯಾಗಿದ್ದ ಜನರು ಒಬ್ಬೊಬ್ಬರಾಗಿ ನಿಮ್ಮ ಜೀವನದಿಂದ ದೂರ ಹೋಗುತ್ತಿದ್ದಾರೆ. ಕೆಲವರು ನಿಮ್ಮನ್ನು ದೋಷಿಸುತ್ತಾರೆ, ಇತರರು ಮೌನವಾಗಿ ಹೊರಟು ಹೋಗುತ್ತಾರೆ. ನೀವು ಅವರನ್ನು ಹೊರಗೆ ದೂರಿಲ್ಲ. ನಿಮ್ಮ ಶಕ್ತಿ ಬದಲಾದಂತೆ ಅವರಿಗೆ ಇಲ್ಲಿ ಸ್ಥಾನವಿಲ್ಲ. ಇದು ಮೌನ ದೈವಿಕ ನ್ಯಾಯ. ಈ ಹಂತದಲ್ಲಿ ನೀವು ಯಾರೊಂದಿಗೂ ಹೋರಾಡಬೇಕಾದ ಅವಶ್ಯಕತೆಯಿಲ್ಲ. ನಿಮ್ಮ ಕೆಲಸ ಮಾಡಿ ಮುಂದುವರಿಯುವುದರಲ್ಲಿ ನಿಮ್ಮ ಶಕ್ತಿಯಿದೆ. ನೀವು ಮೌನವಾಗಿರುವುದರಿಂದ ದೇವರು ನಿಮ್ಮ ಪರವಾಗಿ ಮಾತನಾಡುತ್ತಿದ್ದಾನೆ. ನೀವು ತಾಳ್ಮೆ ತೋರಿಸಿದ ಸ್ಥಳದಲ್ಲಿ ದೇವರು ನ್ಯಾಯ ತೋರಿಸುತ್ತಿದ್ದಾನೆ. ಕೆಲವು ಸಮಯದಲ್ಲಿ ನೀವು ಆಶ್ಚರ್ಯಪಡುತ್ತೀರಿ, ನಾನು ಏನೂ ಮಾಡಲಿಲ್ಲ, ಹಾಗಾದರೆ ಇದೆಲ್ಲ ಹೇಗೆ ನಡೆಯುತ್ತಿದೆ? ನೀವು ನಿಮ್ಮ ಕೈಗಳನ್ನು ಸ್ವಚ್ಛವಾಗಿ ಇಟ್ಟುಕೊಂಡಿರುವುದರಿಂದ ನಿಮ್ಮ ಮನಸ್ಸು ಕಲುಷಿತವಾಗುವುದಿಲ್ಲ ಎಂಬುದು ಅದೇ ದೈವಿಕ ಕೆಲಸ. ಈ ನ್ಯಾಯ ನಿಮ್ಮ ಪರವಾಗಿ ನಡೆಯುತ್ತಿದೆ.
ನಕಾರಾತ್ಮಕ ಶಕ್ತಿಗಳು ಕಡಿಮೆಯಾದಾಗ ನಿಮ್ಮ ಮನಸ್ಸಿಗೆ ಒಂದು ಲಘುತೆ ಬರುತ್ತದೆ. ಅನಗತ್ಯ ಭಯ ಕಣೆಮಾರಾಗುತ್ತದೆ. ನಿಮ್ಮ ಮನೆ ಮತ್ತು ಕೆಲಸದ ಸ್ಥಳದಲ್ಲಿ ವಾತಾವರಣ ಬದಲಾಗುತ್ತದೆ. ಶಾಂತಿ ಹೆಚ್ಚಾಗುತ್ತದೆ. ಇದು ಅದೃಶ್ಯ ಶಕ್ತಿಗಳು ಕಣೆಮಾರಾಗುತ್ತಿರುವುದರ ಸಂಕೇತ. ನೀವು ಯಾರನ್ನೂ ದ್ವೇಷಿಸುವುದಿಲ್ಲ ಮತ್ತು ಯಾರ ಮೇಲೂ ಸೇಡು ತೀರಿಸಿಕೊಳ್ಳುವುದಿಲ್ಲ. ಅದು ನಿಮ್ಮ ದೊಡ್ಡ ರಕ್ಷಣೆ. ದೇವರು ನಿಮ್ಮನ್ನು ಆ ರೀತಿಯಾಗಿ ಸೃಷ್ಟಿಸಿದ್ದಾನೆ. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಶತ್ರುಗಳೂ ಕೂಡ ಅಂತಿಮವಾಗಿ ನಿಮಗೆ ಪಾಠಗಳಾಗಿ ಉಳಿಯುತ್ತಾರೆ. ಅವರಿಂದಾಗೇ ನೀವು ಬಲಶಾಲಿ ಮತ್ತು ಹೆಚ್ಚು ಜಾಗರೂಕರಾಗಿದ್ದೀರಿ. ಕೋಪಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಕೆಲವು ಸಮಯದಲ್ಲಿ ಪ್ರತಿಕ್ರಿಯಿಸದಿರುವುದೇ ಸರಿಯಾದ ಉತ್ತರ. ನಿಮ್ಮ ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಅದೇ ನಿಮ್ಮ ಜೀವನವನ್ನು ಮುಂದುವರಿಸುತ್ತದೆ. ಈ ಹಂತದಲ್ಲಿ ಸ್ವಲ್ಪ ಉಪಕಾರ ಮಾಡಿದರೂ ಉತ್ತಮ ಫಲಿತಾಂಶ ಸಿಗುತ್ತದೆ. ಯಾರಿಗಾದರೂ ಒಂದು ಸಣ್ಣ ಉಪಕಾರ ಮಾಡಿ, ಒಂದು ದಯೆಯ ಮಾತು ಹೇಳಿ, ಒಂದು ನಗು ನೀಡಿ, ನೀವು ಕಳೆದುಕೊಂಡಿರುವ ಒಳ್ಳೆಯ ಶಕ್ತಿಯನ್ನು ಅದು ಮತ್ತೆ ಆಕರ್ಷಿಸುತ್ತದೆ. ದೇವರ ಅನುಗ್ರಹವು ನಿಮಗೆ ಬೇಗನೆ ಬರುತ್ತದೆ. ನಿಮ್ಮ ದಿನ ಪ್ರಾರಂಭವಾದ ಹಾಗೆಯೇ ಮುಂದುವರಿಯುತ್ತದೆ. ಆದ್ದರಿಂದ ಬೆಳಿಗ್ಗೆ ಎದ್ದಾಗ ಒಂದು ನಿಮಿಷ ಕೃತಜ್ಞರಾಗಿ ನಿಮ್ಮನ್ನು ನೀವೇ ಹೇಳಿ, ಇಲ್ಲಿಯವರೆಗೆ ನನ್ನನ್ನು ಮಾರ್ಗದರ್ಶಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ಸಣ್ಣ ಭಾವನೆ ನಿಮ್ಮ ದಿನವನ್ನು ಶಾಂತವಾಗಿ ಮಾಡುತ್ತದೆ. ಈ ಹಂತದಲ್ಲಿ ನೀವು ಹೆಚ್ಚು ಕೇಳಬೇಕಾದ ಅವಶ್ಯಕತೆಯಿಲ್ಲ. ನಿಮಗೆ ಏನು ಬೇಕು ಎಂದು ದೇವರಿಗೆ ಮಾತ್ರ ತಿಳಿದಿದೆ. ನೀವು ಮಾಡಬೇಕಾದ ನಂಬಿಕೆಯೊಂದಿಗೆ ಮುಂದುವರಿಯುವುದರಿಂದ ಮಾತ್ರ ಆ ನಂಬಿಕೆ ನಿಮ್ಮ ದಾರಿ ತೋರಿಸುತ್ತದೆ. ನೀವು ಇಲ್ಲಿಯವರೆಗೆ ತುಂಬಾ ತಾಳ್ಮೆಯಿಂದ ಇದ್ದೀರಿ. ನೀವು ಆ ತಾಳ್ಮೆಯನ್ನು ಸ್ವಲ್ಪ ಸಮಯದವರೆಗೆ ಮುಂದುವರಿಸಬೇಕು. ಇದು ಅಂತಿಮ ಪರೀಕ್ಷೆ. ನೀವು ಈ ಹಂತವನ್ನು ದಾಟಿದರೆ ನಿಮ್ಮ ಜೀವನ ಮತ್ತೊಂದು ಹಂತಕ್ಕೆ ಹೋಗುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಮೇಲೆ ಕೇಂದ್ರೀಕರಿಸಬೇಕು. ಇತರರ ಅಭಿಪ್ರಾಯಗಳು ಮತ್ತು ಮಾತುಗಳನ್ನು ಪಕ್ಕಕ್ಕೆ ಇಡಿ. ನಿಮ್ಮ ಮನಸ್ಸು ಶಾಂತವಾಗಿರುವವರೆಗೆ ದೇವರು ನಿಮ್ಮನ್ನು ಆಶೀರ್ವದಿಸುವುದು ಸರಿಯಾದ ವಿಷಯ. ಮಕರ ರಾಶಿಯವರು ಅನುಭವಿಸುವ ನೋವುಗಳು ಶಿಕ್ಷೆಗಳಲ್ಲ. ಇವು ನಿಮ್ಮ ತಪ್ಪುಗಳಿಂದಾಗಿ ನೀವು ಎದುರಿಸಿದ ಕಷ್ಟಗಳಲ್ಲ. ಇವೆಲ್ಲವೂ ನಿಮ್ಮ ಭವಿಷ್ಯಕ್ಕಾಗಿ ನೀವು ಸಿದ್ಧಪಡಿಸಿಕೊಳ್ಳಲು ತೆಗೆದುಕೊಂಡ ಹೆಜ್ಜೆಗಳು. ದೇವರು ಈ ಮಾರ್ಗವನ್ನು ಆರಿಸಿಕೊಂಡಿದ್ದು ನಿಮ್ಮನ್ನು ಕೆಡವವಲ್ಲ, ನಿಮ್ಮನ್ನು ಬೆಳೆಸಲು. ನೀವು ಇನ್ನೂ ನಮ್ಮ ದೇವರ ದರ್ಶನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಳಿಗೆ ಘಂಟೆ ಐಕಾನ್ ಒತ್ತಿ. ಧನ್ಯವಾದಗಳು.